ಸಂಬಂಧ ಮೀರಿದ ಪ್ರೇಮ ಪುರಾಣ. ತಮ್ಮನನ್ನೇ ಪ್ರೀತಿಸಿ ಮದುವೆಯಾದ ಅಕ್ಕ ಸಮಾಜಕ್ಕೆ ಪ್ರಶ್ನೆ ಹುಟ್ಟು ಹಾಕಿದ ಘಟನೆ. ವೈದ್ಯರ ನಿರ್ಲಕ್ಷ್ಯಕ್ಕೆ ರೋಗಿಗಳ ಸಾವು ವಿಚಾರ. ಡಿಎಚ್ಒಗೆ ತರಾಟೆ. ಡಿವೈಎಫ್ಐ ಮುಖಂಡರ ಆಕ್ರೋಶ. ಸರಗಳ್ಳತನ ಪ್ರಕರಣಕ್ಕೆ ಟ್ವಿಸ್ಟ್. 2 ದಿನಗಳ ಬಳಿಕ ಮನೆ ಮುಂದೆ ಪ್ರತ್ಯಕ್ಷ. ಪೊಲೀಸರ ತನಿಖೆಗೆ ತಾಳೆಯಾಗದ ಹೇಳಿಕೆ. ಜೂನ್ 7ಕ್ಕೆ ಬೃಹತ್ ಶ್ರೀರಾಮನ ಶೋಭಾಯಾತ್ರೆ. 10,000ಕ್ಕೂ ಹೆಚ್ಚು ಮಂದಿ ಸೇರುವ ನಿರೀಕ್ಷೆ. ಶಿಡ್ಲಘಟ್ಟದಲ್ಲಿ ಸಕಲ ಸಿದ್ಧತೆ. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಪದ್ಮಾಮೂರ್ತಿ. ಅಕ್ಕ ತಮ್ಮ ಸಂಬಂಧವನ್ನು ಮೀರಿ ಪ್ರೀತಿಸಿ ಮದುವೆಯಾಗಿರುವ ಜೋಡಿ ಇದೀಗ ಪೊಲೀಸ್ ಮೆಟ್ಟಿಲೇರುವ ಘಟನೆಯೊಂದು ಬೆಳಕಿಗೆ ಬಂದಿದೆ. ಪೋಷಕರಿಂದ ಜೀವ ಬೆದರಿಕೆ ಆರೋಪದ ನಡುವೆ ಯುವತಿ ತನ್ನ ಪ್ರಿಯಕರನ ಜೊತೆ ಬದುಕಲು ನಿರ್ಧರಿಸಿರುವ ಘಟನೆ ಕುತೂಹಲ ಮೂಡಿಸಿದೆ. ಹೀಗೆ ಪ್ರೇಮಿಗಳಿಬ್ಬರು ದೇವಾಲಯದಲ್ಲಿ ಮದುವೆಯಾಗಿ ಪೋಷಕರಿಂದ ಜೀವ ಬೆದರಿಕೆ ಇದೆ ಎಂದು ಪೊಲೀಸ್ ಮೆಟ್ಟಿಲೇರಿರುವ ಪ್ರೇಮಿಗಳು. ಇನ್ನೊಂದು ಕಡೆ ಅಯ್ಯೋ ದೇವರೇ ಬೇಡ ಅಂದ್ರೂ ತಮ್ಮನ ವರಸೆ ಆಗುವನನ್ನು ಮದುವೆಯಾಗಿದ್ದೀಯಾ ಅಂತ ಕಣ್ಣೀರಿಡುತ್ತಿರುವ ಪೋಷಕರು. ಈ ಎಲ್ಲ ದೃಶ್ಯಗಳು ಕಂಡುಬಂದಿದ್ದು ಚಿಕ್ಕಬಳ್ಳಾಪುರ ಮಹಿಳಾ ಪೊಲೀಸ್ ಠಾಣೆಯ ಎದುರು. ಹೌದು ವೀಕ್ಷಕರೇ, ದೇವನಹಳ್ಳಿ ತಾಲೂಕಿನ ಸಾವಕನಹಳ್ಳಿ ಗ್ರಾಮದ ಚನ್ನಮ್ಮ ಮುನಿಕೃಷ್ಣಪ್ಪರಿಗೆ 3 ಜನ ಮಕ್ಕಳಿದ್ದು ಅದರಲ್ಲಿ 29 ವರ್ಷದ 2ನೇ ಮಗಳು ಶಶಿಕಲಾ ಆಗಿದ್ದಾಳೆ. ಹೊಸಕೋಟೆ ತಾಲೂಕಿನ ಹಳೇಊರು ಗ್ರಾಮದ ಶಿವ ಶಾಂತಮ್ಮ ದಂಪತಿಗಳ 2ನೇ ಮಗ ಪ್ರವೀಣ್ ಕಳೆದ 3 ವರ್ಷಗಳ ಹಿಂದೆ ಶಶಿಕಲಾ ಹಳೇಊರು ಗ್ರಾಮದ ಸಂಬಂಧಿಕರ ಮನೆಗೆ ಹೋದಾಗ ಪ್ರವೀಣ್ ಪರಿಚಯವಾಗಿ ಇನ್ಸ್ಟಾಗ್ರಾಮ್ ಮೂಲಕ ಚಾಟಿಂಗ್ ಮಾಡಿಕೊಂಡು ನಂಬರ್ ಎಕ್ಸ್ಚೇಂಜ್ ಮಾಡಿಕೊಂಡಿದ್ದಾರೆ. ಇದಾದ ಬಳಿಕ ಸ್ನೇಹ ಪ್ರೀತಿಯಾಗಿ ಇಬ್ಬರು ಅಲ್ಲಿ ಇಲ್ಲಿ ಅಂತ ಪ್ರೇಮ ಪಕ್ಷಿಗಳಂತೆ ತಿರುಗಾಡಿದ್ದಾರೆ. ಪ್ರೇಮಿಗಳ ಪ್ರೇಮ ಪುರಾಣ ಶಶಿಕಲಾ ಪೋಷಕರಿಗೆ ಗೊತ್ತಾಗಿ ಶಶಿಕಲಾಗೆ ಮನೆಯಲ್ಲಿ ಕೂಡಿ ಹಾಕಿ ಪ್ರವೀಣ್ ಜೊತೆ ಮಾತನಾಡದ ರೀತಿ ಮಾಡಿದ್ದರಂತೆ. ಇದರಿಂದ ಶಶಿಕಲಾ ತನ್ನ ಪ್ರೀತಿಯನ್ನು ಉಳಿಸಿಕೊಳ್ಳಬೇಕು ಅಂತ ಪ್ರವೀಣ್ನ ಕರೆಸಿಕೊಂಡು ಮನೆಯಿಂದ ಎಸ್ಕೇಪ್ ಆಗಿದ್ದಾಳೆ. ಚಿಕ್ಕಬಳ್ಳಾಪುರ ತಾಲೂಕಿನ ಅಂಗಟ್ಟ ಗ್ರಾಮದ ಶಿವನ ದೇವಾಲಯದಲ್ಲಿ ಶಾಸ್ತ್ರೋಕ್ತವಾಗಿ ಮದುವೆಯಾಗಿದ್ದಾರೆ. ಅಷ್ಟೊತ್ತಿಗಾಗಲೇ ಯುವತಿಯ ಪೋಷಕರು ಹೊಸಕೋಟೆ ತಾಲೂಕಿನ ಚಪ್ಪರಕಲ್ಲು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಇತ್ತ ನವಜೋಡಿ ಸಂಬಂಧಿಕರ ಮನೆಯಲ್ಲಿ ಆಶ್ರಯ ಪಡೆದುಕೊಂಡು ಯುವತಿಯ ಪೋಷಕರ ಪ್ರಾಣ ಬೆದರಿಕೆಯಿಂದ ಚಿಕ್ಕಬಳ್ಳಾಪುರ ಜಿಲ್ಲಾ ಎಸ್ಪಿ ಕಚೇರಿಯಲ್ಲಿ ದೂರು ನೀಡಿದ್ದರು. ಅದರಂತೆಯೇ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಪೋಷಕರನ್ನು ಕರೆಸಿ ನ್ಯಾಯ ಪಂಚಾಯಿತಿ ಮಾಡಿದ್ದಾರೆ. ಆದರೆ ಯುವತಿ ಮಾತ್ರ ಪೋಷಕರ ಜೊತೆ ಹೋಗಲು ನಿರಾಕರಿಸಿ ಪ್ರಿಯಕರನ ಜೊತೆ ಹೋಗಿದ್ದಾಳೆ. ಹೇಳಿ, ನಿಮ್ಮ ಹೆಸರು? ನನ್ನ ಹೆಸರು ಶಶಿಕಲಾ ಅಂತ. ದೇವನಹಳ್ಳಿ ಹೆಸರು ಸಾಕುಲಿ ಅಂತ. ನಾವಿಬ್ಬರೂ 5 ವರ್ಷದಿಂದ ಇಷ್ಟಪಡ್ತಾಯಿದ್ವಿ. ಸೊ ಅದರಿಂದ ನಾವು 4ನೇ ತಾರೀಕು ಹೋಗ್ಬಿಟ್ಟು ಮ್ಯಾರೇಜ್ ಆದ್ವಿ. ಎಲ್ಲಿ? ಅಂಗಟ್ಟದಲ್ಲಿ ಶಿವನ್ ಟೆಂಪಲ್. ಅಲ್ಲಿ ಹೋಗ್ಬಿಟ್ಟು ಇಬ್ಬರೂ ಇಷ್ಟ ಪ್ರಕಾರನೇ ಇಬ್ಬರು ಹೋಗ್ಬಿಟ್ಟು ಮದುವೆ ಆಗಿದ್ವಿ. ಇದು ನಮ್ಮ ಕಡೆಯವರು ಮತ್ತು ನಮ್ಮ ರಿಲೇಷನ್ ಎಲ್ಲರೂ ಜಾಸ್ತಿ ಭಯಿಸ್ತಾ ಇದ್ದಾರೆ. ನಮಗೇನಾದರೂ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅದರಿಂದ ನಮ್ಗೆ ರಕ್ಷಣೆ ಇರಬೇಕು ಅಂತ ಹೇಳ್ಬಿಟ್ಟು ನಾವು ಈ ಥರ ಹೇಳ್ತಾ ಇದ್ದೀವಿ. ಅವ್ರಿಗೇನು ಈ ಥರ ಸ್ಟೇಷನ್ ಮುಖಾಂತರವಾಗಿ ಬಂದಿರೋದು. ಅವ್ರಿಗೇನು ತೊಂದರೆ ಆಗದಿರೋ ಥರ ನಮ್ಮಿಬ್ರಿಗೂ ಏನು ತೊಂದರೆ ಆಗದಿರೋ ಥರ ಮಾಡ್ತೀವಿ. ಅವ್ರ ಹೆಸರು ಪ್ರವೀಣ್. ಯಾವರು? ಹಳೇಊರು. ನಿಮ್ಮಿಬ್ಬರು ಪರಿಚಯ ಆಗಿ? ನಮ್ಮದು ಊರಲ್ಲಿ ಪರಿಚಯ ಆಗಿಲ್ಲ, ಫ್ರೆಂಡ್ಸ್ ಮುಖಾಂತರ. ಯಾವ ಊರಲ್ಲಿ? ನಾನು ಅವ್ರೂರಿಗೆ ಹೋಗ್ತಾ ಇದ್ದೆ, ಹಳೇಊರಿಗೆ ಹೋಗ್ತಾ ಇದ್ದೆ. ಫ್ರೆಂಡ್ಸ್ ಮುಖಾಂತರ ಪರಿಚಯ ಆಗಿ ನಾವು ಇಷ್ಟಪಟ್ಟು ಮ್ಯಾರೇಜ್ ಆಗಿದೆ. ಈಗ ಯಾವ ರೀತಿ ನಿಮ್ಮ ಫ್ಯಾಮಿಲಿ ಕಡೆ ಬೆದರಿಕೆ ಬರ್ತಾರೆ? ಅಂದರೆ ಅವನಿಗೆ ಏನಾದರೂ ತೊಂದರೆ ಮಾಡ್ತಾರೆ, ಬದುಕೋದಕ್ಕೆ ಬಿಡಲ್ಲ ಅಂತ ಹೇಳ್ಬಿಟ್ಟು ತೊಂದರೆ ಮಾಡ್ತಾರೆ. ಅದರಿಂದ ನಾವು ಹೇಳ್ತಾ ಇದ್ದೀವಿ. ಅಲ್ಲ, ಅವ್ರು ಹೇಳ್ತಾ ಇದ್ದಾರೆ ರಿಲೇಟಿವ್ ಅಲ್ಲಿ ನೀವು ಅಕ್ಕ ತಮ್ಮ ಆಗ್ತಾರೆ ಅಂತ ಹೇಳ್ತಾರೆ. ಅದೆಲ್ಲ ಇಲ್ಲ, ಅದೆಲ್ಲ ಸುಳ್ಳು. ಏನು ಸುಳ್ಳು? ಹುಡುಗಿಗೆ 4 ವರ್ಷ ಡಿಫ್ರೆನ್ಸ್ ಇದೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲ, ಅದೇನಿಲ್ಲ. ಏಜ್ ಇಲ್ಲ ಅನ್ನೋ ಥರ ಇಲ್ಲ, ಕರೆಕ್ಟಾಗಿ ಇದೆ. ಎಷ್ಟು? ನಿಮ್ಗೆ ಏಜ್ ಎಷ್ಟು? ಅವ್ರಿಗೆ ಎಷ್ಟು? 29, ಅವ್ರಿಗೆ 30 ಇವೆ. ಏನು ಕೆಲಸ ಮಾಡ್ತೀನಿ? ಅವರು ಡ್ರೈವಿಂಗ್ ಮಾಡ್ತಾರೆ ಮತ್ತು ಸೂಪರ್ವೈಸರ್. ಅಲ್ಲ, ಅವರು ನಿಮ್ಮ ರಿಲೇಟಿವ್ಸಾ ಅಥವಾ ಬೇರೆ ಊರು? ರಿಲೇಟಿವ್ಸ್ ಆಗಿಲ್ಲ, ಬಟ್ ಒಂದೇ ಕ್ಯಾಸ್ಟ್ ಆಗಿರೋದು. ನಾನು ಶಶಿಕಲಾ ಅನ್ನೋರು 5 ವರ್ಷದಿಂದ ಪ್ರೀತಿ ಮಾಡಿದ್ವಿ. ಹಳೇಊರು ನಮ್ಮದು. ಎಲ್ಲಿ? ಹಳೇಊರು ಹತ್ರ. ಯಾವ ತಾಲೂಕು? ಹೊಸಕೋಟೆ ತಾಲೂಕು. ಊರಿಗೆ ಬರ್ತಾ ಇದ್ದಾಗ ಹಿಂಗೆ ಪರಿಚಯ ಆಗಿ ಇನ್ಸ್ಟಾಗ್ರಾಮಿಂದ ಪ್ರೀತಿ ಆಯಿತು. ತಿರ್ಗಿ 2 ವರ್ಷದಿಂದ ಮನೆಗೆ ಹೇಳಿದ್ವಿ.
ಇವ್ರ ಮನೆಗೆ ಹೇಳಿ ನಮ್ಮ ಮನೆಯವ್ರನ್ನೂ ಕಳಿಸಿದ್ರಿ ಹಿಂಗೆ ಮದುವೆಗೆ ಅಂತ. ಅವ್ರ ಮನೆಯವ್ರು ಒಪ್ಪಲ್ಲ, ಕೊಡಲ್ಲ ಹಿಂಗೆ ಅಂತ ಮಾತಾಡಿದರು. ಈಗ ಆದರೂ ನಾನು ಒಪ್ಕೊಂಡು ಮಾತಾಡೋಣ ಅಂತ ಮದುವೆ ಆಗೋಣ ಅಂತ ಇವ್ರಿಗೆ ಹೇಳಿದ್ದೆ. ತಿರುಗಿ ಹುಡುಗಿಗೆ ಬೇರೆ ಸಂಬಂಧ ಮಾಡಿಬಿಟ್ಟು ವಿಷಯ ಕುಡಿತು, ಅವ್ರಿಗೆ ಮಾಡ್ಕೊಬೇಕು ಅಂತ ಇವ್ರಿಗೆ ಟಾರ್ಚರ್ ಕೊಟ್ಟರು. ಅದರಿಂದ ನಾನು ಹೇಳಿದೆ, ಸರಿ ಆಯಿತು ನೋಡ್ಕೊಳ್ಳೋಣ ಮುಂದೆ ಅಂದ್ಬಿಟ್ಟು ಹೇಳಿದೆ. ಹುಡುಗಿಗೆ ನಾನು ನೈಟ್ ಟಾರ್ಚರ್ ಕೊಟ್ಟರು ಜಾಸ್ತಿ. ಬಂದುಬಿಡು ನಾನು ಕರ್ಕೊಂಡೋಗಿ ಬಂದುಬಿಡು ಫೋನ್ ಮಾಡಿದ್ದೆ ಹುಡುಗಿ. ನಾನು ಬಂದು ಕರ್ಕೊಂಬಂದು ಅವತ್ತೇ ಮದುವೆ ಅದೇ. ಇಲ್ಲಿ ಬಂದು ಬೆದರಿಕೆ ಮಾಡಿದ್ರು, ಈ ಥರ ಸಾಯಿಸಕ್ಕೆ ಈಚೆ ಬಂದರೆ ಬಿಡಲ್ಲ ಹಂಗೆ ಅಂತ. ಎಲ್ಲಿ ಇಲ್ಲಿ ಫೋನ್ ಮುಖಾಂತರ ಈಗ ಹಿಂಗೆ ಸ್ಟೇಷನ್ಗೆ ಬಂದು ಈ ಥರ ಮಾಡಿದ್ರು. ಈಗ ಸ್ಟೇಷನಲ್ಲಿ ಏನು ಇತ್ಯರ್ಥ ಮಾಡ್ಕೊಂಡ್ರಿ? ಎರಡು ಕುಟುಂಬನ ಕರೆಸಿದ್ರ ಅಥವಾ ಏನು? ಕಳಿಸಿದ್ರು. ಈಗ ಇಲ್ಲಿ ಹಂಗೆ ಹೇಳಿದ್ರು, ಇಲ್ಲಿ ಹಂಗೆ ಬೆದರಿಕೆ ಕೊಡ್ತಾರೆ, ಈಚೆ ಬಂದರೆ ಬಿಡಲ್ಲ ಹಿಂಗೆ ಇದು ಮಾಡ್ತಾರೆ. ಯಾಕೆ ಆ ಥರ ಬೇದಿಕೆ? ಅದೇ ಅವ್ರು ಮದುವೆ ಆಗಿದ್ದೀನಿ. ಅಲ್ಲಿ ಕ್ಯಾಸೇಮೇ ಅಲ್ವಾ? ಏನು ಸಮಸ್ಯೆ? ಏನು ನಾನು ಇದಿಲ್ಲ ಅಂತ, ದುಡ್ಡಿಲ್ಲ ಇದಿಲ್ಲ. ಹುಡುಗಿಯವ್ರ ಕಡೆ ಚೆನ್ನಾಗಿದ್ದಾರೆ ಅಂತಾರೆ, ನೀವು ಬಡವರು ಅಂತ. ಬಡವರು ಅಂತ. ಆದರೆ ಈ ಸ್ಟೋರಿಯ ಅಸಲಿ ಕಥೆನೇ ಬೇರೆ ಇದೆಯಂತೆ. ಅಂದ ಹಾಗೆ ಯುವತಿಯ ತಾಯಿ ಚೆನ್ನಮ್ಮ ಮತ್ತು ಹುಡುಗನ ತಾಯಿ ಶಾಂತಮ್ಮ ಸಂಬಂಧದಲ್ಲಿ ಅಕ್ಕ ತಂಗಿಯರಂತೆ. ಹೀಗಿರುವಾಗ ಶಶಿಕಲಾಗೆ 29 ವರ್ಷ, ಪ್ರವೀಣ್ಗೆ 24 ವರ್ಷವಂತೆ. ವರಸೆಯಲ್ಲಿ ಇಬ್ಬರು ಅಕ್ಕ ತಮ್ಮನಾಗಬೇಕು. ಇದನ್ನು ತಿಳಿದು ಯುವತಿಗೆ ಬುದ್ಧಿವಾದ ಹೇಳಿದ್ದಕ್ಕೆ ಮನೆಯಿಂದ ಪರಾರಿಯಾಗಿದ್ದಾರೆ ಎಂದು ಕೇಳಿಬಂದಿದೆ. ಸಂಬಂಧಗಳು ತಿಳಿಯದೆ ತಮ್ಮನನ್ನೇ ಅಕ್ಕ ಮದುವೆಯಾಗಿದ್ದಾಳೆಂದು ಪೋಷಕರು ಆರೋಪಿಸಿದ್ದಾರೆ. ಅಲ್ಲದೆ ಶಶಿಕಲಾಗೆ ಇದೇ ತಿಂಗಳಲ್ಲಿ ಮದುವೆ ಫಿಕ್ಸ್ ಆಗಿತ್ತು. ಹುಡುಗನ ಕಡೆಯವರು ಕಲ್ಯಾಣ ಮಂಟಪವನ್ನು ಬುಕ್ ಮಾಡಿ ಲಗ್ನ ಪತ್ರಿಕೆಯನ್ನು ಸಹ ಹಂಚಿದ್ರು. ಆದರೆ ಶಶಿಕಲಾ ಮಾತ್ರ ತಮ್ಮನ ಜೊತೆ ಮದುವೆ ಆಗಿರುವುದು ಪೋಷಕರ ಕೆಂಗಣಿಗೆ ಗುರಿಯಾಗಿದೆ. ಅವನು ಅದೇ ತಂಗಿ ಮಗನು, ತಂಗಿ ಆಗ್ಬೇಕು ಅವಳು, ತಮ್ಮನಾಗಬೇಕು. ಅವನಿಗೆ 24 ವರ್ಷ, ಅವಳಿಗೆ 29. ಹೇಳಿದ್ದೀರಿ ಬುದ್ಧಿ ಹೇಳಿದ್ರಿ, ಏನೋ ಇದು ಮಾಡಿದ್ರಿ, ಏನು ಹೇಳಿದ್ರು ಇದ್ಲು ಎಲ್ಲ ಚಿತ್ರಕ್ಕೆಲ್ಲ ಇದು ಮಾಡಿರಿ ನಾವು ಮಾಡ್ತೀರಿ, ನಾನು ಇಂಥ ಡೇಟೇ ಮಾಡಿರಿ, 25ನೇ ತಾರೀಕು ಡೇಟ್ ಬೇಡ, 29ನೇ 7ನೇ ತಾರೀಕು 8ನೇ ತಾರೀಕು ಮಾಡಿರಿ ಅಂತ ಹೇಳಿ ಆಧಾರ್ ಕಾರ್ಡು ಸಮೇತ ಕೊಟ್ಲು ಅವ್ರಿಗೆ ಚಿತ್ರ ಬುಕ್ ಮಾಡಕ್ಕೆ. ತಮ್ಮನ ಜೊತೆ ಓಡಿ ಬಂದವಳು. ಬರಲ್ಲ ಅಂತಾಳೆ. ನಾನು ಮದುವೆ ಆಗಿದ್ದೀನಿ, ನಾನು ಬರಲ್ಲ, ಯಾವ ವರ್ಷನೂ ಇಲ್ಲ, ಅವ್ರು ಕೇಳಿದೆ ವರ್ಷ ಕರೆಕ್ಟಾಗೈತೆ ಅಂತ ಹೇಳಿದ್ರು ಅಂತ ಹೇಳ್ತಾಳೆ. ಮಾತಾಡಿದ್ರಿ. ಇನ್ನೇನು ಮಾಡೋಣ, ಬಿಟ್ಬಿಟ್ರಿ. ನಮ್ಮ ಹೆಸರಿನಪ್ಪ ಅಂತ ನಮ್ಮ ತಂಗಿನ ಸಾವು ಕೊಟ್ಟಿದ್ವಿ. ಇಲ್ಲಿ ಹಳೆ ಊರಲ್ಲಿ, ನಂದಗೂಡು ಒಬ್ಬಳು ಹಳೆ ಊರಲ್ಲೇ, ಅವಳು ತಂಗಿನ ಆಗಬೇಕು. ಅವಳ ಮಗ ಈ ಥರ ಏನೋ ನೋಡ್ಕೊಂಡ್ಬಿಟ್ಟು ಇದು ಮಾಡಿಕೊಂಡು ಲವ್ ಮಾಡಿದ್ದೀವಿ ಅದು ಇದು ಅಂತ ಹೇಳ್ಬಿಟ್ಟು ಅಣ್ಣ ತಂಗಿ ಆಗಬೇಕು ಈ ಥರ ಮಾಡವ್ರೆ ಅಂತೇಳಿ ಹೇಳ್ತಾ ಇದ್ದನ್ನು ಕೇಳಿದ್ರೆ ನಮ್ಮ ಮಾತಿಲ್ದಿರನೇ ಇದು ಮಾಡಿಕೊಂಡು ಮದುವೆ ಮಾಡಿಕೊಂಡು ಈಗ ಏನು ಹೇಳಿದ್ರು ಕೇಳ್ತಾ ಇಲ್ಲ. ನಮ್ಮ ಇಷ್ಟ, ನಮ್ಮ ಸಂಬಂಧ, ನಾನು ಇದು ಅಂತ ಹೇಳ್ತಾವ್ರೆ. ಇದು ಎಲ್ಲ ಹೆಣ್ಮಕ್ಳಿಗೂ ಎಲ್ಲ ಗಂಡು ಮಕ್ಳಿಗೂ ಗೊತ್ತಾಗಲಿ, ಎಲ್ಲ ನೋಡಲಿ, ಹೋಗಿಲ್ಲ ಸ್ವಲ್ಪ ಇಷ್ಟು ಹೇಳ್ತಾ ಇದ್ದೀನಿ ಸರ್. ಅಲ್ಲ, ಈಗ ಹುಡುಗಿಗೆ ಎಂಗೇಜ್ಮೆಂಟ್ ಆಗಿತ್ತು? ಎಂಗೇಜ್ಮೆಂಟ್ ಆಗಿತ್ತು, ಮದುವೆ ಫಿಕ್ಸ್ ಆಗಿತ್ತು. ಮದುವೆ 17 ಆ ಹುಡುಗನ ಕಡೆ ಎಲ್ಲ ಒಡವೆ, ಮಂಗಲ್ಯ, ಚೈನು, ವಾಲೆ ಎಲ್ಲ ತಗೊಂಡು, ಬಟ್ಟೆ ಬರೆಲ್ಲ ತಗೊಂಡು ಅವನ ಹತ್ರ ಎಲ್ಲ ಅವ್ರನ್ನ ನಂಬಿಸಿ ಚೌಟ್ರಿ ಎಲ್ಲ ಬುಕ್ ಮಾಡಿಸಿ ಅವನ್ನೆಲ್ಲ ನಂಬಿಸ್ಬಿಟ್ಟು ಮೋಸ ಮಾಡಿಬಿಟ್ಟು ಅಣ್ಣ ತಮ್ಮನಾಗಬೇಕು, ಅವನು ಏಜೂ ಇಲ್ಲ, ಅವ್ನಿಗೆ 26, ಇವಳಿಗೆ 29. ಈ ಥರ ಮಾಡಿಕೊಂಡು ಅಣ್ಣ ತಂಗಿ ಮದುವೆ ಹಾಕ್ಕೊಂಡು ಈ ಥರ ಹೋಗಿದ್ದಾರೆ. ಇದಕ್ಕೆಲ್ಲ ಕೆಲವರು ನಿಮ್ಮವ್ರಿಗೆ ಸಹಕಾರ ಕೊಟ್ಟಿದ್ದಾರಲ್ಲ? ಮದುವೆಗೆ ಯಾರು ಸಹಕಾರ ಕೊಟ್ಟಿಲ್ಲ. ಇಲ್ಲ ಯಾರು ಕೊಟ್ಟಿಲ್ಲ. ಈಗ ಅಣ್ಣ ತಂಗಿ ಮದುವೆ ಆಗಿರೋದು. ಹೆಂಗೆ ಅಣ್ಣ ತಂಗಿ ಅಂದ್ರೆ ಹೆಂಗೆ, ಯಾವ ಹುಡುಗಿ ತಾಯಿ ದೊಡ್ಡವಳು, ಹುಡುಗನ ತಾಯಿ ಚಿಕ್ಕವಳು. ಇದರಲ್ಲಿ ಈ ಥರ ಮಾಡಿಕೊಂಡು ಅಕ್ಕ ತಮ್ಮ ಈ ಥರ ಮಾಡಿಕೊಂಡು ಮಾಡಿದ್ದಾರೆ. ಕಂಪ್ಲೇಂಟ್ ಕೊಟ್ಟಿದ್ದಾರೆ, ನಮ್ಮ ರಕ್ಷಣೆ ಬೇಕು ಅಂತ. ನಾವು ಬಂದು ಇಲ್ಲಿ ಕೇಳಿದ್ವಿ, ಇಲ್ಲಪ್ಪ ಅವ್ರ ತೀರ್ಮಾನನೇ ನಮ್ಮ ತೀರ್ಮಾನ ಅಂದರು ಸಾಹೇಬರು. ಎಲ್ಲಿ ಹಿಂದೂ ಧರ್ಮದಲ್ಲಿ ಎಲ್ಲ ಐತೆ ನೋಡಿ, ಅಣ್ಣ ತಂಗಿ ಮದುವೆ ಆಗೋದು ಈ ಥರ ಯಾರಿಗೂ
ಎಲ್ರಿಗೂ ಅನ್ವಯಿಸಬೇಕು, ಎಲ್ಲರೂ ತಿಳ್ಕೊಬೇಕು. ಅವರು ನಾನು ಅಣ್ಣ ತಮ್ಮ ಅಲ್ಲ, ನಾವು ಲವ್ ಮಾಡಿ ಲವ್ ಇನ್ಸಿಡೆಂಟ್ ಮಾಡ್ಕೊಂಡಿದ್ವಿ ಅಂತ ಹೇಳ್ತಾವ್ರೆ. ಆದರೆ ನಮ್ಮ ಸಂಪ್ರದಾಯ ಪ್ರಕಾರವಾಗಿ ಅಕ್ಕ ತಂಗಿ ಮಕ್ಕಳು, ಅವರು ಅಕ್ಕ ತಂಗಿ ಮಕ್ಕಳು ಅಣ್ಣ ತಮ್ಮ ಮದುವೆ ಮಾಡಬೇಕು. ಒಟ್ಟಾರೆ ಅಕ್ಕ ತಮ್ಮ ಸಂಬಂಧವನ್ನು ಮೀರಿ ಪ್ರೀತಿಸಿ ಮದುವೆಯಾಗಿರುವ ಜೋಡಿ ಇದೀಗ ಪೊಲೀಸ್ ಮೆಟ್ಟಿಲೇರಿ ಸಂಬಂಧದ ಗಡಿ ಮೀರಿ ನಡೆದ ಈ ಪ್ರೇಮ ವಿವಾಹ ಇದೀಗ ಸಾಮಾಜಿಕ ಚರ್ಚೆಗೆ ಕಾರಣವಾಗಿದೆ. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಸಿಗದೆ ಬಡ ರೋಗಿಗಳ ಸಾವು ಪ್ರಕರಣ ಹಾಗೂ ಮೂಲಸೌಕರ್ಯಗಳ ಕೊರತೆಗೆ ಕಾರಣರಾಗಿರುವ ವೈದ್ಯರ ವಿರುದ್ಧ ಕಾನೂನು ಕ್ರಮ ಜರುಗಿಸಲು ಹಿಂದೇಟು ಹಾಕಿ ರಾಜಕಾರಣಿಗಳ ಅನುಯಾಯಿಗಳಂತೆ ವರ್ತಿಸುತ್ತಿದ್ದೀರಾ ಎಂದು ಡಿವೈಎಫ್ಐ ಜಿಲ್ಲಾ ಮುಖಂಡ ರಾಜಶೇಖರ್ DHO ಡಾಕ್ಟರ್ ಮಹೇಶ್ ಕುಮಾರ್ರನ್ನು ತರಾಟೆಗೆ ತೆಗೆದುಕೊಂಡ ಘಟನೆ ನಡೆಯಿತು. ಇಲ್ಲಿ ಬಂದಾಗ ಯಾರಾದ್ರೂ ಪೇಷಂಟ್ ಬಂದಾಗ ನೇರವಾಗಿ ಇಲ್ಲಿ ಚಿಕಿತ್ಸೆ ಇಲ್ಲ, ನೀವು ಇಂಥ ಆಸ್ಪತ್ರೆಗೆ ಹೋಗಿ ಅಂತ ಹೇಳ್ಬಿಟ್ಟು ಸ್ಪಷ್ಟವಾಗಿ ಬರ್ಕೊಡ್ತಾ ಇದ್ದಾರೆ, ಕಳಿಸ್ತಾ ಇದ್ದಾರೆ. ನಿಮ್ಗೂ ಗೊತ್ತಿರುವಂತ ವಿಚಾರಣೆ, ಯಾಕಂತಂದ್ರೆ ನಿಮ್ಮ ಒಯ್ದ್ರೆ ನಿಮ್ ಕೆಳಗಡೆ ಕೆಲಸ ಮಾಡೋರು ಇವತ್ತು ಎಂತ ಅಲ್ಕ ಕೆಲಸ ಮಾಡ್ತಾರೆ ಅಂತ ತಮ್ಗೆ ಗೊತ್ತೇ ಇರುತ್ತೆ. ಇದನ್ನ ಅಲ್ಕ ಕೆಲಸನೇ ಅನ್ನೋದು, ಆಯ್ತಾ? ಈಗ ಬಾಗೇಪಲ್ಲಿ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಡಿವೈಎಫ್ಐ ಮುಖಂಡರ ನೇತೃತ್ವದಲ್ಲಿ ಕರೆಯಲಾಗಿದ್ದ ಸಭೆಯಲ್ಲಿ ಬಡ ರೋಗಿಗಳ ಸಾವು ಪ್ರಕರಣ, ಸರ್ಕಾರಿ ಆಸ್ಪತ್ರೆಗೆ ಮೂಲ ಸೌಲಭ್ಯಗಳ ಕಲ್ಪಿಸುವ ಬಗ್ಗೆ ಹಾಗೂ ಖಾಲಿ ವೈದ್ಯ ಸಿಬ್ಬಂದಿಯನ್ನ ಭರ್ತಿ ಮಾಡುವ ಕುರಿತು ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಮಹೇಶ್ ಕುಮಾರ್ ರೊಂದಿಗೆ ಚರ್ಚಿಸಿದ್ದಾರೆ. ಡಿವೈಎಫ್ಐ ಜಿಲ್ಲಾ ಮುಖಂಡ ರಾಜಶೇಖರ್ ಮಾತನಾಡಿ, ಬಡ ರೋಗಿಗಳ ಸಾವು ಪ್ರಕರಣ ನಡೆದು ವಾರ ಕಳೆದರೂ ತನಿಖಾ ವರದಿ ಬಂದಿಲ್ಲ, ಮೃತ ಕುಟುಂಬಗಳಿಗೆ ಪರಿಹಾರ ಸಿಕ್ಕಿಲ್ಲ, ರೋಗಿಗಳ ಸಾವಿಗೆ ಕಾರಣವಾಗಿರುವ ವೈದ್ಯರನ್ನ ಅಮಾನತು ಮಾಡಿಲ್ಲ ಎಂದರೆ ಆರೋಗ್ಯ ಇಲಾಖೆ ಎಷ್ಟು ನಿರ್ಲಕ್ಷ್ಯದಿಂದ ವರ್ತಿಸುತ್ತದೆ ಎಂಬುದು ಕಾಣಿಸುತ್ತದೆ. ಬಡವರ ಪ್ರಾಣಕ್ಕೆ ಬೆಲೆ ಇಲ್ಲದಂತಾಗಿದೆ ಎಂದು ಆರೋಗ್ಯಾಧಿಕಾರಿಗಳ ವಿರುದ್ಧ ಕಿಡಿಕಾರಿದ್ದಾರೆ. ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಮಹೇಶ್ ಕುಮಾರ್ ಮಾತನಾಡಿ, ಸರ್ಕಾರಿ ಆಸ್ಪತ್ರೆಯಲ್ಲಿ ನಡೆದಿರುವ ರೋಗಿಗಳ ಸಾವು ಪ್ರಕರಣವನ್ನ ತನಿಖೆ ನಡೆಸಲು ಜಿಲ್ಲಾ ನೋಡಲ್ ಅಧಿಕಾರಿಯನ್ನ ಒಳಗೊಂಡಂತೆ ತನಿಖಾ ಸಮಿತಿ ರಚಿಸಲಾಗಿದ್ದು, ತನಿಖಾ ಸಮಿತಿ ವರದಿ ಸಲ್ಲಿಸಿದ ನಂತರ ರೋಗಿಗಳ ಸಾವು ಪ್ರಕರಣಕ್ಕೆ ಸಂಬಂಧಿಸಿ ವೈದ್ಯರ ವಿರುದ್ಧ ಕಾನೂನು ಕ್ರಮ ಜರುಗಿಸುತ್ತೇವೆ. ಪಟ್ಟಣದ ಸರ್ಕಾರಿ ಆಸ್ಪತ್ರೆ ಹಾಗೂ ಗ್ರಾಮೀಣ ಪ್ರದೇಶದಲ್ಲಿ ಇರುವ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಇರುವ ಖಾಲಿ ವೈದ್ಯ ಹುದ್ದೆಗಳ ಭರ್ತಿಗಾಗಿ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದ್ದು, ಮುಂದಿನ ಕೌನ್ಸಿಲಿಂಗ್ನಲ್ಲಿ ಖಾಲಿ ಹುದ್ದೆಗಳನ್ನ ಭರ್ತಿ ಮಾಡುತ್ತೇವೆ ಎಂದು ಭರವಸೆ ನೀಡಿದ್ದಾರೆ. ಇಲ್ಲಿ ಬಂದಾಗ ಯಾರಾದ್ರೂ ಪೇಷಂಟ್ ಬಂದಾಗ ನೇರವಾಗಿ ಇಲ್ಲಿ ಚಿಕಿತ್ಸೆ ಇಲ್ಲ, ನೀವು ಇಂಥ ಆಸ್ಪತ್ರೆಗೆ ಹೋಗಿ ಅಂತ ಹೇಳ್ಬಿಟ್ಟು ಸ್ಪಷ್ಟವಾಗಿ ಬರ್ಕೊಡ್ತಾ ಇದ್ದಾರೆ, ಕಳಿಸ್ತಾ ಇದ್ದಾರೆ. ನಿಮ್ಗೂ ಗೊತ್ತಿರುವಂತ ವಿಚಾರಣೆ, ಯಾಕಂತಂದ್ರೆ ನಿಮ್ಮ ಒಯ್ದ್ರೆ ನಿಮ್ ಕೆಳಗಡೆ ಕೆಲಸ ಮಾಡೋರು ಇವತ್ತು ಎಂತ ಅಲ್ಕ ಕೆಲಸ ಮಾಡ್ತಾರೆ ಅಂತ ತಮ್ಗೆ ಗೊತ್ತೇ ಇರುತ್ತೆ. ಇದನ್ನ ಅಲ್ಕ ಕೆಲಸನೇ ಅನ್ನೋದು, ಆಯ್ತಾ? ಅಲ್ಲಿರೋ ಕಾಲಿಗೆ ಇಲ್ಲಿಲ್ಲ. ಈಗ ಇವತ್ತು ಏನ್ ಮಾಡ್ತಾ ಇದ್ರ ಅಂತಂದ್ರೆ ಈ ಟೆಸ್ಟ್ಗಳ ರೂಪದಲ್ಲಿ ತಾಲೂಕು ನಮ್ಮ ಏನು ಆಸ್ಪತ್ರೆಯಲ್ಲಿ ಹಣ ವಸೂಲು ಮಾಡೋ ದಂಧೆ ಕೂಡ ನಡೀತಾ ಇದೆ. ಈ ರಕ್ತ ಪರೀಕ್ಷೆಗೆ ಹಣ ವಸೂಲಿ ದಂಧೆ ಮಾಡ್ತಾ ಇದ್ದಾರೆ, ಎಕ್ಸ್ರೇ ಮತ್ತೆ ಸ್ಕ್ಯಾನಿಂಗು ಇಂಥದಕ್ಕೆಲ್ಲ ಕೂಡ ಹಣ ದಂಧೆ ಮಾಡ್ತಾ ಇದ್ದಾರೆ. ಅಕಸ್ಮಾತ್ ಇಲ್ಲ ಏನಾದ್ರೂ ಪದ್ಧತಿ ಇದೆ. ಮತ್ತೆ ಒಂದು ಚಿಕ್ಕ ಚಿಕ್ಕ ಮೆಡಿಸನ್ಗೂ ಕೂಡ ಇವತ್ತು ಖಾಸಗಿ ಆಸ್ಪತ್ರೆಗೆ ಬರ್ಕೊಡುವಂತ ಪ್ರವೃತ್ತಿಯಲ್ಲಿ ರೂಢಿಸ್ಕೊಂಡ್ಬಿಟ್ಟಿದ್ದಾರೆ ನಮ್ಮ ವೈದ್ಯರಿಗೆ. ಈಗ ನಾವು ಏನ್ ಕೇಳ್ಕೊಂತ ಇದ್ವಿ ತಮ್ಮಲ್ಲಿ ಅಂತಂದಾಗ, ಈಗ ಮೊನ್ನೆ ಯಾರು ಅವತ್ತು ಚಿಕಿತ್ಸೆ ಫಲಕಾರಿಯಾಗದೆ ಅವರು ಮೃತಪಟ್ಟಿದ್ದಾರೆ, ಆವತ್ತು ಡ್ಯೂಟಿಯಲ್ಲಿ ಇರುವಂತಹ ಡಾಕ್ಟರ್ ಸಸ್ಪೆಂಡ್ ಮಾಡಿ ಅವ್ರ ವಿರುದ್ಧ ಏನು ಕ್ರಮ ಕೈಗೊಂಡಿದ್ದೀರಾ ತಾವು? ಇದುವರೆಗೂ 10 ದಿನ ಆಗಿದೆ, ಏನ್ ಕ್ರಮ ಕೈಗೊಳ್ಳಕ್ಕೆ ಸಾಧ್ಯ ಆಗಿದೆ? ನೋಟಿಸ್ ಕೊಟ್ಟಿದ್ದೀರಾ? ಏನಾಗಿದೆ, ಎತ್ತಾಗಿದೆ ಹೇಳಿ ಅಂತ ಅದೂ ಇಲ್ಲ. ನೀವೇನು ಈಗ ಹೇಳ್ತಾ ಇದ್ದೀರಾ? ಎಲ್ಲಿ ತಂಡ ಮಾಡಿ ಆದೇಶ ಮಾಡಿರೋ ಒಂದು ಆದೇಶ ಕಾಪಿ ಕೊಡಿ. ಈಗ ಮೀಡಿಯಾ ಮಾಧ್ಯಮದವರು ಇದ್ದಾರೆ, ನಾವು ಇದ್ದೀವಿ, ಕೊಡಿ ನಮಗೂ ಒಂದು, ನಾವು ನೋಡ್ತೀವಿ. ನೀವೇನ್ ಆದೇಶ ಮಾಡಿದಿರಾ, ಯಾವಾಗ ಆದೇಶ ಮಾಡಿದಿರಾ ಕೊಡಿ, ತೊಂದರೆ ಏನಿದೆ? ಹಾಗೆ ಕೊಡಿ, ತೊಂದರೆ ಏನಿಲ್ಲ. ಇವತ್ತು ಎಂತ ಹೇಳ್ತಾ ಇಲ್ವಾ? ನಿಜವಾಗ್ಲೂ ಕೂಡ ಇವತ್ತು ಬಾಗೇಪಲ್ಲಿ ಏನ್ ಆಸ್ಪತ್ರೆ ಇದೆ, ದಿನ ಕೂಡ 600ರಿಂದ 800ರಿಂದ 1000 ಜನ ಇಲ್ಲಿ ಚಿಕಿತ್ಸೆಗೆ ಅಂತ ಬರ್ತಾ ಇದ್ದಾರೆ. ನೀವ್ ಹೇಳ್ತಾ ಇದ್ರ ಸಿಬ್ಬಂದಿ ಎಲ್ಲ ನಾವು ಎಲ್ಲ ಇದೆ ನಮ್ಮಲ್ಲಿ, ಎಲ್ಲ ಯಾವ್ದು ಕೊರತೆ ಇಲ್ಲ, ಟೆಕ್ನಿಷಿಯನ್ಸ್ ಮಾತ್ರ ಕೊರತೆ ಇದೆ, ಎಲ್ಲ ವೈದ್ಯರಿದ್ದಾರೆ, ಯಾರೋ ಇಬ್ಬರೇನೋ ಬರ್ತಾ ಇಲ್ಲ, ಅವರೇನು ರಜಾ ಹಾಕೊಂಡಿದ್ರ ಅಂತ ಹೇಳ್ತಾ ಇದ್ದೀರಾ. ಎಲ್ಲಿ ಈಗ ಅವತ್ತು ಅಷ್ಟು ಜನ ಇರೋರಾಗಿದ್ರೆ ಅವ್ರು ಯಾಕೆ ಮರಣ ಆಗ್ತಾ ಇತ್ತು? ಅವ್ರದ್ದು ಯಾಕೆ ಚಿಕಿತ್ಸೆ ಫಲಕಾರಿ ಆಗ್ತಾ ಇತ್ತು? ಈ ಸಂದರ್ಭದಲ್ಲಿ ಪ್ರಭಾರ ತಾಲೂಕು ಆರೋಗ್ಯಾಧಿಕಾರಿ ಸಜಿತ್ ರೆಡ್ಡಿ, ಆಸ್ಪತ್ರೆ ಆಡಳಿತಾಧಿಕಾರಿ ವಿನಯ್ ಕುಮಾರ್, ಡಿವೈಎಫ್ಐ ಜಿಲ್ಲಾಧ್ಯಕ್ಷ YN ಹರೀಶ್, ಮುಖಂಡರಾದ ಮದಕರಿ ಸುರೇಶ್, ಎನ್ ಗಣೇಶ್ ಮತ್ತಿತರರು ಇದ್ದರು. ಪಿ ಮಂಜುನಾಥ್ ರೆಡ್ಡಿ, MMTV ನ್ಯೂಸ್, ಬಾಗೇಪಲ್ಲಿ.
ಚಿಕ್ಕಬಳ್ಳಾಪುರದಲ್ಲಿ ಅಚ್ಚರಿಯ ಘಟನೆ ಒಂದಾಗಿದೆ. ಮಹಿಳೆಯೊಬ್ಬರ ಮಾಂಗಲ್ಯ ಸರ ಕಳುವಾದ 2 ದಿನಗಳ ಬಳಿಕ ಮತ್ತೆ ಅವರ ಮನೆ ಬಳಿಯೇ ಪ್ರತ್ಯಕ್ಷವಾಗಿದೆ. ಕಳ್ಳತನದ ಬಳಿಕ ಮತ್ತೆ ಸರವನ್ನು ಮನೆ ಬಳಿ ಇಟ್ಟು ಹೋಗಿರುವುದು ಹಲವು ಅನುಮಾನಗಳಿಗೆ ಕಾರಣವಾಗಿದ್ದು, ಈ ಕುರಿತು ಒಂದು ವರದಿ. ಚಿಕ್ಕಬಳ್ಳಾಪುರದಲ್ಲಿ ಇತ್ತೀಚೆಗೆ ಸರಗಳ್ಳರ ಹಾವಳಿ ಹೆಚ್ಚಾಗಿದ್ದು, ಒಂಟಿ ಮಹಿಳೆಯರನ್ನೇ ಟಾರ್ಗೆಟ್ ಮಾಡಿ ಕಳ್ಳತನ ನಡೆಯುತ್ತಿರುವ ಪ್ರಕರಣಗಳು ಮೇಲಿಂದ ಮೇಲೆ ವರದಿಯಾಗುತ್ತಲೇ ಇವೆ. ಇಂತಹದ್ದೇ ಘಟನೆ ಮೇ 3ರಂದು ಚಿಕ್ಕಬಳ್ಳಾಪುರ ನಗರದ ವಾರ್ಡ್ ನಂಬರ್ 23ರ ಚಾಮರಾಜಪೇಟೆಯಲ್ಲಿಯೂ ನಡೆದಿತ್ತು. ಮನೆಯ ಮುಂದಿನ ನೀರಿನ ಸಂಪ್ ನೋಡಲು ಕೆಳಗೆ ಇಳಿದಿದ್ದ ಗೃಹಿಣಿ ಪ್ರಿಯಾ ಎಂಬುವರ ಮಾಂಗಲ್ಯ ಸರವನ್ನು ಕಿತ್ತುಕೊಂಡು ಖದೀಮರು ಎಸ್ಕೇಪ್ ಆಗಿದ್ದರು. ಆದರೆ ವಿಚಿತ್ರ ಎಂಬಂತೆ ಘಟನೆ ನಡೆದು 2 ದಿನಗಳ ಬಳಿಕ ಅದೇ ಚಿನ್ನದ ಸರ ಮನೆ ಮುಂದಿನ ಬಾಗಿಲಲ್ಲಿ ಪ್ರತ್ಯಕ್ಷವಾಗಿದೆ. ನೀರು ಬಿಟ್ಟಿದ್ದಾರಾ ಎಂದು ನೋಡಲು ಬಂದಿದ್ದ ಗೃಹಿಣಿ ಪ್ರಿಯಾ ಸಂಪ್ ತೆರೆದು ನೋಡಿ ಹಿಂದೆ ತಿರುಗುವಷ್ಟರಲ್ಲಿ ಬೈಕ್ನಲ್ಲಿ ಬಂದಿದ್ದ 2 ಆರೋಪಿಗಳು ಅವರ ಮಾಂಗಲ್ಯ ಸರ ಕಿತ್ತುಕೊಂಡು ಎಸ್ಕೇಪ್ ಆಗಿದ್ದರು. ಖದೀಮರು ಪಲ್ಸರ್ 220 ಬೈಕ್ನಲ್ಲಿ ಬಂದಿದ್ದು, 2 ಪೈಕಿ ಓರ್ವ ಮಾತ್ರ ಬೈಕ್ನಿಂದ ಇಳಿದಿದ್ದ, ಮತ್ತೋರ್ವ ಬೈಕ್ ಚಾಲನೆಯಲ್ಲಿಯೇ ಇಟ್ಟುಕೊಂಡು ನಿಂತಿದ್ದ. ಆರೋಪಿಗಳ ಬಳಿ ಚಾಕುವಿನಂತಹ ಮಾರಕ ಆಯುಧಗಳು ಇತ್ತು ಎನ್ನಲಾಗಿತ್ತು. ಕುತ್ತಿಗೆಯನ್ನು ಆರೋಪಿ ಲಾಕ್ ಮಾಡಿದ್ದ ಕಾರಣ ಆ ವೇಳೆ ಕಿರುಚಿಕೊಳ್ಳಲು ಸಹ ಸಾಧ್ಯವಾಗಲಿಲ್ಲ. ಮಾಂಗಲ್ಯವನ್ನು ತಾನು ಗಟ್ಟಿಯಾಗಿ ಹಿಡಿದುಕೊಂಡಿದ್ದ ಕಾರಣ ಆರೋಪಿಗಳು ಚೈನ್ ಮಾತ್ರ ಕದ್ದಿರೋದಾಗಿ ಪ್ರಿಯಾ ತಿಳಿಸಿದ್ದರು. ಸರ್, ನಾನು ನೀರು ಬಿಟ್ಟಿದ್ದಾರೆ ಅಂತ ನೋಡೋಕೆ ಬಂದೆ ಸರ್. ಸಂತೆಗ್ನವರು ಅಷ್ಟೊತ್ತಿಗೆ ಹಿಂದೆಯಿಂದ 2 220 ಬೈಕ್ ಪಲ್ಸರಲ್ಲಿ ಬಂದುಬಿಟ್ಟು ಚೈನ್ ನನ್ನ ಕಿತ್ಕೊಂಡು ಹೋಗಿದ್ದಾರೆ ಸರ್. ಏನು ಸರ್? ಅವರು ಬೈಕಲ್ಲೇ ಸರ್ ಬಂದಿತ್ತು. ಬೈಕಲ್ಲಿ ಬಂದರು ಸರ್. ಏನು ಕೇಳಲಿಲ್ಲ ಸರ್. ನಾನು ನೀರು ನೋಡಿ ತಿರುಗಿದೆ ಸರ್. ತಿರುಗಿದ ತಕ್ಷಣ ರೈಟಿಗೆ ತಿರುಗಿದ ತಕ್ಷಣ ಅವರು ನಂದು ಚೈನ್ ಲಾಕ್ ಮಾಡಿದ್ರು ಸರ್. ಒಬ್ಬರೇ ಸರ್ ಇಳಿದಿತ್ತು. ಒಬ್ರು ಇಳಿದ್ರು, ಒಬ್ಬರು ಬೈಕಲ್ಲೇ ಇದ್ದರು ಸರ್. ಬೈಕಲ್ಲೇ ಇದ್ದರು. ಅವ್ರು ಬೈಕ್ ಮಾತ್ರ ಆನಲ್ಲೇ ಇತ್ತು ಸರ್, ಆಫ್ ಆಗಿದ್ದಿದ್ದಿಲ್ಲ ಸರ್. ಆಮೇಲೆ ನಾನು ಲಾಕ್ ಮಾಡಿದ್ರು ಸರ್. ಲಾಕ್ ಮಾಡಿದ ತಕ್ಷಣ ನಾನು ಹಿಂಗೆ ಮಾಂಗಲ್ಯನ ಇಟ್ಕೊಂಡಿದ್ದಕ್ಕೆ ಅದು ಮಾತ್ರ ಸೇಫ್ ಆಗಿದೆ. ಬರೀ ಚೈನ್ ಮಾತ್ರ ಹೋಗಿದೆ ಸರ್. 30 ಗ್ರಾಮ್. ಏನು ಕೇಳಲಿಲ್ಲ ಸರ್, ಏನು ಕೇಳಲಿಲ್ಲ. ನೈಫೆಲ್ಲ ಇಟ್ಕೊಂಡಿದ್ರು ಸರ್ ಅವರೆಲ್ಲನೂ. ಏನು ತೋರಿಸಿಲ್ಲ ಸರ್, ಇಟ್ಕೊಂಡಿದ್ರು ಅಷ್ಟೇ ಸರ್. ನಾನು ಜೋರಾಗಿ ಕಿರ್ಚಕ್ಕೂ ಆಗಿಲ್ಲ ಸರ್. ನನ್ನ ಲಾಕ್ ಆಗಿತ್ತು ಸರ್ ಇಲ್ಲಿ. ಹಂಗೆ ಫುಲ್ ಬಂದಿದ ತಕ್ಷಣ ಹಂಗೆ ಇಳಿದ್ರು ಸರ್. ಇಳಿದಿದ ತಕ್ಷಣ ಅವ್ರು ಹಂಗೆ ಲಾಕ್ ಮಾಡಿದ್ರು ಸರ್. 30 ಗ್ರಾಮು ಸರ್. ಚೈನ್ ಅಷ್ಟೇ ಸರ್. ಮಾಂಗಲ್ಯ ಮಾತ್ರ ಕೈಯಲ್ಲೇ ಇದೆ ಸರ್. ಇನ್ನು ಘಟನೆ ಬಗ್ಗೆ ಪ್ರಕರಣ ದಾಖಲಿಸಿಕೊಂಡಿದ್ದ ಚಿಕ್ಕಬಳ್ಳಾಪುರ ನಗರ ಠಾಣೆ ಪೊಲೀಸರು ತಂಡ ರಚಿಸಿಕೊಂಡು ತನಿಖೆ ಕೂಡ ಕೈಗೊಂಡಿದ್ದರು. ಬೈಕ್ನಲ್ಲಿ ಬಂದವರಿಂದ ಕೃತ್ಯ ಎಂದು ಗೃಹಿಣಿ ತಿಳಿಸಿದ್ದ ಕಾರಣ ಚಿಕ್ಕಬಳ್ಳಾಪುರದಿಂದ ದೇವನಹಳ್ಳಿಯವರೆಗೂ ಸಿಸಿಟಿವಿ ದೃಶ್ಯಾವಳಿಗಳ ಪರಿಶೀಲನೆ ನಡೆಸಿದರು. ಆದರೆ ಸಿಸಿ ಕ್ಯಾಮೆರಾಗಳಲ್ಲಿ ಕಳ್ಳರ ಜಾಡು ಇಲ್ಲದೇ ಇರುವುದು ಹಲವು ಅನುಮಾನಗಳನ್ನು ಮೂಡಿಸಿತ್ತು. ಇತ್ತ ಪೊಲೀಸರು ತಲೆಕೆಡಿಸಿಕೊಂಡು ಕಳ್ಳರ ಜಾಡು ಪತ್ತೆಯಾಗಿಲ್ಲ ಅಂತ ಕೋಪಗೊಂಡಿದ್ರು. ಮತ್ತೆ ಠಾಣೆಗೆ ಪ್ರಿಯಾಳನ್ನು ಕರೆದು ಸಿಸಿ ಕ್ಯಾಮೆರಾಗಳನ್ನು ತೋರಿಸಿದ್ದಾರೆ. ಅವರು ಹೇಳಿದ ಟೈಮ್ನಲ್ಲಿ ಎಲ್ಲಿಯೂ ಸಹ ಕಳ್ಳರ ಓಡಾಟ ಇರಲಿಲ್ಲ. ಆದರೆ ಪೊಲೀಸರಿಗೆ ಪ್ರಿಯಾಳ ಮೇಲೆ ಅನುಮಾನ ಮೂಡಿದೆ. ಇದಾದ ಮೇಲೆ ರಾತ್ರಿ ಆಗಿ ಬೆಳಗಾಗುವಷ್ಟರಲ್ಲಿ ಪೊಲೀಸರಿಗೆ ಪ್ರಿಯಾ ಫೋನ್ ಮಾಡಿ ಪತಿ ವಾಶ್ರೂಮ್ ಎಂದು ತೆರಳಿದ್ದ ವೇಳೆ ಬಾತ್ರೂಮ್ನ ಮೆಟ್ಟಿಲಿನ ಸಮೀಪ ಚೈನ್ ಸಿಕ್ಕಿದೆ ಎಂದು ಹೇಳಿದ್ದಾಳೆ. ಕೂಡಲೇ ಪೊಲೀಸರು ಮನೆಗೆ ಬಂದು ಪರಿಶೀಲಿಸಿ ಹೋಗಿದ್ದಾರೆ. ಆದರೆ ಘಟನೆ ಮಾತ್ರ ಭಾರೀ ಆಶ್ಚರ್ಯಕ್ಕೆ ಕಾರಣವಾಗಿದೆ. ಮಾಂಗಲ್ಯ ಸರ ಕದ್ದವರು ಯಾರು? ಈಗ ಅವರೇ ಅದನ್ನು ಮನೆ ಬಳಿ ಇಟ್ಟು ಹೋಗಿದ್ದೇಕೆ ಎಂಬುದು ಹಲವು ಪ್ರಶ್ನೆಗಳು ಹಾಗೂ ಅನುಮಾನಗಳು ಮೂಡುವಂತೆ ಮಾಡಿದೆ. ನಮಸ್ಕಾರ. ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಚಿಕ್ಕಬಳ್ಳಾಪುರ ಟೌನ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ 3ನೇ ತಾರೀಕು ಮೇ ತಿಂಗಳು ಒಂದು ಸಂಡೇ ಅರ್ಲಿ ಮಾರ್ನಿಂಗ್ 10 ಗಂಟೆ ಅರೌಂಡ್ ಒಂದು ಚೈನ್ ಸ್ನ್ಯಾಚಿಂಗ್ ಕೇಸ್ ರಿಪೋರ್ಟ್ ಆಗಿತ್ತು. ವಿದಿನ್ ಮಿನಿಟ್ಸ್ ನಮ್ಮ ಟೀಮ್ ಕೂಡ ಎಲ್ಲ ಹೋಗಿ ಅಲ್ಲಿ ವೆರಿಫೈ ಮಾಡಿದ್ದಾರೆ, ಚೆಕ್ ಮಾಡಿದ್ದಾರೆ. ಮತ್ತು ಆ ನೋಂದಣ ಮಹಿಳಾ ಯಾರು ಇತ್ತು ಅವ್ರ ಜೊತೆ ಕೂಡ ಮಾತಾಡಿದ್ದಾರೆ. ಅವ್ರದ್ದು ಮಾಹಿತಿ ಪ್ರಕಾರ ಯಾರು 2 ಜನ ಒಂದು ಬ್ಲ್ಯಾಕ್ ಪಲ್ಸರ್ ಬೈಕಲ್ಲಿ ಬಂದು ಅವ್ರದ್ದು ಚೈನ್ ಕಿತ್ಕೊಂಡು ಹೋಗಿದ್ದಾರೆ. ಅಂದರೆ ಯಾವುದು ಮಾತಾಡಿಲ್ಲ, ಸುಮ್ಮನೆ ಚೈನ್ ಕಿತ್ಕೊಂಡು ಹೋಗಿದ್ದಾರೆ ಅವ್ರದ್ದು. ಈ ಥರ ಚಾಮರಾಜಪೇಟೆಯಲ್ಲಿ ವಾರ್ಡ್ ನಂಬರ್ 23 ಇನ್ಸಿಡೆಂಟ್ ಆಗಿತ್ತು. ಈ ಥರ ಅವರು ಮಾಹಿತಿ ಕೊಟ್ಟಿದ್ದಾರೆ. ಆಮೇಲೆ ಅವ್ರ ಮಾಹಿತಿ ಪ್ರಕಾರ ಸಿನ್ಸ್ ಇದು ಟೌನ್ ಏರಿಯಲ್ಲಿ ಆಗಿದೆ, ನಾವು ಅಕ್ಕಪಕ್ಕದವರಿಗೆ ಕೇಳಿದ್ದೀವಿ ಕಿ ಬೇರೆ ಯಾರಿಗೆ ಏನಾದರೂ ಮಾಹಿತಿ ಇದೆಯಾ ಈ ವಿಚಾರ ಬಗ್ಗೆ, ಅಥವಾ ಯಾರು ನೋಡಿದ್ದಾರೆ, ಅಥವಾ ಕ್ಯಾಮ್ರಾಸ್ ವಗೇರ ಕೂಡ ಸುಮಾರು ಇದೆ ಟೌನ್ ಏರಿಯಲ್ಲಿ. ಅದು ಎಲ್ಲ ಕ್ಯಾಮ್ರಾಸ್ ವಗೇರ ನಾವು ಎಲ್ಲ ವೆರಿಫೈ ಮಾಡಿದ್ದೀವಿ. ಅವ್ರ ಮಾಹಿತಿ ಪ್ರಕಾರ ನಮಗೆ ಕ್ಯಾಮ್ರಾಸಲ್ಲಿ ಯಾವುದು ಲೀಡ್ ವಗೇರ ಸಿಗಲಿಲ್ಲ. ಈಗ ನಮಗೆ ನೆಕ್ಸ್ಟ್ ಆಮೇಲೆ ಅವರಿಂದ ಮಾಹಿತಿ ಬಂತು ವಿಕ್ಟಿಮಿಂದ ಕಿ ಅವ್ರ ಮನೆ ಪಕ್ಕದಲ್ಲಿ ಅವರಿಗೆ ಆ ಚೈನ್ ಸಿಕ್ಕಿದೆ ವಾಪಸ್.
ಸೊ ನಾವು ಎಲ್ಲ ವೆರಿಫೈ ಮಾಡ್ತಾ ಇದ್ದೀವಿ. ಅವ್ರದ್ದು ಕಥನ್ ವಗೇರ ಪ್ರಕಾರ ಅವರು ಹೇಳಿಕೆ ಹೇಗೆ ಥರ ಕೊಟ್ಟಿದ್ದಾರೆ ಆ ಪ್ರಕಾರ ನಾವು ಈಗ ವೆರಿಫೈ ಮಾಡ್ತಾ ಇದ್ದೀವಿ. ಕ್ಯಾಮ್ರಾಸ್ ವಗೇರ ನಮ್ಮ ಕಡೆಯಿಂದ ಎಲ್ಲ ಚೆಕ್ ಮಾಡಿದ್ದೀವಿ ನಾವು. ಸೊ ಇದನ್ನು ಒಂದು ವೆರಿಫೈ ಮಾಡಿಕೊಂಡು ಕೇಸ್ ಮುಂದೆ ಇನ್ವೆಸ್ಟಿಗೇಷನ್ ಆಗಬೇಕು ಅಥವಾ ಕ್ಲೋಸ್ ಆಗಬೇಕು ಅದು ಒಂದು ನಿರ್ಣಯ ನಾವು ತಗೊಳ್ತೀವಿ. ನೋಡಿ, ಅದು ನಮಗೆ ಈಗ ಹೇಳೋಕ್ಕೆ ಆಗಲ್ಲ. 3rd ಡೇ ಆಗಿತ್ತು, ಬಟ್ ಅವರದ್ದು ಹೇಳಿಕೆ ಪ್ರಕಾರ ಅವರು ಏನೇನು ಹೇಳಿದ್ದಾರೆ ಅದು ನಮಗೆ ಮ್ಯಾಚ್ ಆಗಿಲ್ಲ. ಸಿನ್ಸ್ ಇಟ್ ಈಸ್ ಅ ಟೌನ್ ಏರಿಯಲ್ಲಿ ಪೊಲೀಸ್ದು ಕೂಡ ಸುಮಾರು ಕ್ಯಾಮ್ರಾಸ್ ಇದೆ, ಪಬ್ಲಿಕ್ ಕೂಡ ಸುಮಾರು ಕ್ಯಾಮ್ರಾಸ್ ಹಾಕಿದ್ದಾರೆ, ಅಂಗಡಿ ವಗೇರ ಕೂಡ ಇದೆ ಅಕ್ಕಪಕ್ಕ. ಸೊ ಸುಮಾರು ಕ್ಯಾಮ್ರಾಸಲ್ಲಿ ನಾವು ವೆರಿಫೈ ಮಾಡಿದ್ದೀವಿ. ನಮಗೆ ಯಾವುದು ಥರದ್ದು ಆ ಗಾಡಿ ಸಿಗಲಿಲ್ಲ ಆ ಟೈಮ್ಗೆ. ಮತ್ತು ನೆಕ್ಸ್ಟ್ ಡೇ ಅವರಿಗೆ ಚೈನ್ ಕೂಡ ಸಿಕ್ಕಿದೆ. ಸೊ ಅದು ನಾವು ಅವ್ರ ಮೇಲೆ ಯಾವುದು ಆರೋಪ ಮಾಡ್ತಾ ಇಲ್ಲ. ನಾವು ವೆರಿಫೈ ಮಾಡ್ತೀವಿ ಕಿ ಯಾವುದು ಈ ಥರದ್ದು ಘಟನೆ ಆಗಿಲ್ಲ. ಬಿಕಾಸ್ ನಾರ್ಮಲಿ ಏನಾಗುತ್ತೆ, ಚೈನ್ ಸ್ನ್ಯಾಚಿಂಗ್ ಥರದ್ದು ಘಟನೆ ಯಾವಾಗ ರಿಪೋರ್ಟ್ ಆಗುತ್ತೆ ಬೇರೆ ಜನಗೆ ಪಬ್ಲಿಕ್ಗೆ ಕೂಡ ಭಯ ಬರುತ್ತೆ. ಮತ್ತು ಒಂದು ಈ ಥರ ಕ್ವಶನ್ ಕ್ರಿಯೇಟ್ ಆಗುತ್ತೆ ಕಿ ಡೇ ಟೈಮಲ್ಲಿ ಈ ಥರ ಒಂದು ಇನ್ಸಿಡೆಂಟ್ ಆಗಿದೆ. ಸೊ ಡೆಫಿನೆಟ್ಲಿ ಈ ಥರದ್ದು ಯಾವುದು ಫೇಕ್ ಆಗಿದೆ ಇನ್ಸಿಡೆಂಟು ನಾವು ಕೂಡ ವೆರಿಫೈ ಮಾಡಿ ಕ್ರಮ ತಗೊಳ್ಳೋಕ್ಕೆ ಪ್ರಯತ್ನ ಮಾಡ್ತೀವಿ. ಸೊ ದಟ್ ಈ ಥರ ಮುಂದೆ ಆಗಬಾರ್ದು. ಎಲ್ಲ ನೋಡಿ, ಅವರು ನಮ್ಮ ಪೊಲೀಸ್ದವರಿಗೆ ನೆಕ್ಸ್ಟ್ ಡೇ ಕಾಂಟ್ಯಾಕ್ಟ್ ಮಾಡಿ ಹೇಳಿದ್ದಾರೆ ಕಿ ಅವ್ರಿಗೆ ಸಿಕ್ಕಿದೆ. ಅದನ್ನು ನಾವು ವೆರಿಫೈ ಮಾಡೋಕ್ಕೆ ಹೇಳಿದ್ದೀವಿ. ನಮ್ಮ ಇನ್ಸ್ಪೆಕ್ಟರ್ಸ್ ವಗೇರ ತನಿಖೆ ಮಾಡ್ತಾ ಇದ್ದಾರೆ. ಅವರಿಗೆ ನಾನು ಹೇಳಿದ್ದೀನಿ ಕಿ ಹೋಗಿ ಚೆಕ್ ಮಾಡಬೇಕು, ಹೇಗೆ ಸಿಕ್ಕಿದೆ, ಯಾವ ಜಾಗ ಸಿಕ್ಕಿದೆ, ಯಾವ ಕಂಡೀಷನಲ್ಲಿ ಸಿಕ್ಕಿದೆ, ಅದೆಲ್ಲ ಚೆಕ್ ಮಾಡೋಕ್ಕೆ ನಾನು ಹೇಳಿದ್ದೀನಿ. ಒಟ್ಟಾರೆ ಪ್ರಿಯಾಳ ಮಾಂಗಲ್ಯ ಸರ ಕದ್ದವರು ಯಾರು? ಅದನ್ನು ಮತ್ತೆ ಮನೆ ಬಳಿ ಇಟ್ಟು ಹೋಗಿದ್ದೇಕೆ? ಅಥವಾ ಈ ಪ್ರಕರಣದ ಹಿಂದೆ ಇನ್ನಾವುದಾದರೂ ರಹಸ್ಯವಿದೆಯೇ ಎಂಬ ಪ್ರಶ್ನೆಗಳು ಇದೀಗ ಉದ್ಭವವಾಗಿದ್ದು, ಚಿಕ್ಕಬಳ್ಳಾಪುರದಲ್ಲಿ ನಡೆದಿರುವ ಈ ವಿಚಿತ್ರ ಪ್ರಕರಣ ಪೊಲೀಸರ ತನಿಖೆಗೆ ಹೊಸ ದಿಕ್ಕು ನೀಡಿದ್ದು, ಕಳ್ಳರು ಹೊರಗಿನವರ ಅಥವಾ ಒಳಗಿನವರ ಅಂತ ಸತ್ಯ ಹೊರಬರಬೇಕಿದೆ ಅಷ್ಟೇ. ಕ್ಯಾಮೆರಾ ಪರ್ಸನ್ ಪ್ರವೀಣ್ ಜೊತೆ ಕಳ್ಳವರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ಆರೋಗ್ಯ ಕ್ಷೇತ್ರದಲ್ಲಿ ಕ್ರಾಂತಿ ಮೂಡಿಸಲು ಬಂದಿದೆ ಯುವರ್ ಹೆಲ್ತ್ ಪಾರ್ಟ್ನರ್ ಸಿದ್ವೀನ್ ಹಾಸ್ಪಿಟಲ್. ಸ್ಥಳ ದೊಡ್ಡಭಜನೆ ಮನೆ ರಸ್ತೆ, ಚಿಕ್ಕಬಳ್ಳಾಪುರ. ಅತ್ಯಾಧುನಿಕ ಸೌಲಭ್ಯಗಳನ್ನು ಹೊಂದಿರುವ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ. ನಮ್ಮಲ್ಲಿ ಕ್ಲಿನಿಕಲ್ ಸರ್ವಿಸಸ್, ಕ್ರಿಟಿಕಲ್ ಅಂಡ್ ಎಮರ್ಜೆನ್ಸಿ ಕೇರ್, ಸರ್ಜಿಕಲ್ ಸರ್ವಿಸಸ್, ಡಯಾಗ್ನೋಸ್ಟಿಕ್ ಸರ್ವಿಸಸ್ ಇನ್ನಿತರ ಸೌಲಭ್ಯಗಳು ಲಭಿಸಲಿದೆ. ನುರಿತ ತಜ್ಞ ವೈದ್ಯರು, ಉತ್ತಮ ಚಿಕಿತ್ಸೆ, ಉತ್ತಮ ಆರೈಕೆಯೊಂದಿಗೆ ಈಗಾಗಲೇ ಮನೆ ಮಾತಾಗಿದೆ. ಪ್ರತಿನಿತ್ಯ 24 ಗಂಟೆಗಳ ಆರೋಗ್ಯ ಸೇವೆ ಲಭ್ಯ. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಇದೆ. ನಿಮ್ಮ ಆರೋಗ್ಯವೇ ನಮ್ಮ ಧ್ಯೇಯ. ಯುವರ್ ಹೆಲ್ತ್ ಪಾರ್ಟ್ನರ್ ಸಿದ್ವೀನ್ ಹಾಸ್ಪಿಟಲ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7483268887. ಗ್ರಾಮೀಣ ಭಾಗದ ಮಕ್ಕಳ ಶೈಕ್ಷಣಿಕ ಭವಿಷ್ಯಕ್ಕೆ ಏಕೈಕ ಆಯ್ಕೆ KCN ಇಂಟರ್ನ್ಯಾಷನಲ್ ಸ್ಕೂಲ್. ಸ್ಥಳ MG ರಸ್ತೆ, ನಿಮ್ಮಾಕಲಕುಂಟೆ, ಅಣಕನಗೊಂದಿ ರಸ್ತೆ, ಚಿಕ್ಕಬಳ್ಳಾಪುರ. 2026-27ನೇ ಸಾಲಿಗೆ ದಾಖಲಾತಿಗಳು ಪ್ರಾರಂಭ. ಸರ್, ನಾನು ಶಶಿಕಲಾ ಅಂತ ಹೇಳಿ, ಆಡಳಿತಾಧಿಕಾರಿ KCN ಇಂಟರ್ನ್ಯಾಷನಲ್ ಶಾಲೆ. ನಮ್ಮ ಶಾಲೆ 13 ವರ್ಷದಿಂದ ಕಂಪ್ಲೀಟ್ ಆಗಿ ಈಗ 14ನೇ ವರ್ಷಕ್ಕೆ ಕಾಲಿಟ್ಟಿದೆ. ನಮಗೆ ಪ್ರತಿ ವರ್ಷವೂ ಸಹ ನಮಗೆ ಮ್ಯಾನೇಜ್ಮೆಂಟ್ ಏನೆಲ್ಲ ಸಪೋರ್ಟ್ ಬೇಕು ಹಂತವಾಗಿ ನಾವು ಬೆಳೀತಾ ಹೋಗ್ತಾ ಇದ್ದೀವಿ ಸರ್. ಇಲ್ಲಿ ನಾವು ಇಷ್ಟು ಮಟ್ಟಿಗೆ ಇವತ್ತು ನಿಂತಿರಬೇಕು ಅಂತಂದರೆ ಕಾರಣ ಅದು ನಮ್ಮ ಶಾಲೆಯ ಪೋಷಕರು ನಮಗೆ ಹೆಜ್ಜೆಯಲ್ಲೂ ಸಹ ಸಪೋರ್ಟ್ ಮಾಡಿಕೊಂಡು ನಮ್ಮನ್ನು, ಮೇಡಮ್ ಈ ಥರ ಇದೆ, ಆ ಥರ ಇದೆ, ನೀವು ಇನ್ನೂ ಈ ಥರ ಮಾಡ್ಬೋದು ಅಂಥೇಳಿ ಅವ್ರ ಗೈಡ್ಲೈನ್ಸ್ನೂ ಸಹ ನಾವು ತೊಗೊಂಡು ಪ್ರತಿ ವರ್ಷ ಅಪ್ಡೇಟ್ ಮಾಡ್ಕೊಳ್ತಾ ಹೋಗ್ತಾ ಇದ್ದೀವಿ ಸರ್. ಅದಷ್ಟೇ ಅಲ್ಲದೆ ನಮ್ಮ ಶಾಲೆ ಒಳ್ಳೆಯ ಪ್ರದೇಶದಲ್ಲಿದೆ. ಹೇಗೆಂತಂದರೆ ಎಲ್ಲೂ ಜನ ಸಂದಣಿ ಹೆಚ್ಚಿಲ್ಲ, ತುಂಬ ಕಾಮ್ ಆಗಿರುತ್ತೆ. ಪ್ರಕೃತಿ ಅಂತ ಏನು ಹೇಳ್ತೀವಿ ಸರ್, ಪ್ರಕೃತಿ ಮಧ್ಯೆ ನಮ್ಮ ಶಾಲೆ ಇದೆ ಅಂತಲೇ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮ್ಮಲ್ಲಿ ಟ್ರಾನ್ಸ್ಪೋರ್ಟ್ ಫೆಸಿಲಿಟಿ ಸಹ ಇದೆ. ತುಂಬ ನಮಗೆ ಹಳ್ಳಿಯಿಂದ ಮಕ್ಕಳು ಬರೋದ್ರಿಂದ ಎಲ್ಲ ಹಳ್ಳಿಗಳಿಗೂ ನಮ್ಮ ಟ್ರಾನ್ಸ್ಪೋರ್ಟೇಷನ್ ಕನೆಕ್ಟಿವಿಟಿ ಇದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8050605472. ನಿಮ್ಮ ಮಕ್ಕಳ ಅತ್ಯುತ್ತಮ ಶೈಕ್ಷಣಿಕ ಪ್ರಗತಿಗೆ ಒಂದೇ ಆಯ್ಕೆ. SLV ಇಂಟರ್ನ್ಯಾಷನಲ್ ಸ್ಕೂಲ್ ಕೋ ಎಜುಕೇಷನ್ ಅಂಡ್ ರೆಸಿಡೆನ್ಷಿಯಲ್ ಇದೀಗ AI ಪವರ್ಡ್ ಕ್ಯಾಂಪಸ್ನೊಂದಿಗೆ. SLV ಇಂಟರ್ನ್ಯಾಷನಲ್ ಸ್ಕೂಲ್ ಸ್ಟ್ಯಾಂಡ್ಸ್ ಆಸ್ ಅ ಸಿಂಬಲ್ ಆಫ್ ಅಕಾಡೆಮಿಕ್ ಎಕ್ಸಲೆನ್ಸ್. ಸ್ಥಳ
ಚನ್ನರಾಯಪಟ್ಟಣ ರಸ್ತೆ, ವಿಜಯಪುರ, ದೇವನಹಳ್ಳಿ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ನರ್ಸರಿಯಿಂದ 9ನೇ ತರಗತಿಯವರೆಗೆ ICSE ಸಿಲೆಬಸ್ಗೆ 2026-27ನೇ ಸಾಲಿಗೆ ದಾಖಲಾತಿಗಳು ಪ್ರಾರಂಭ. ಸೀಮಿತ ಸೀಟ್ಗಳು ಮಾತ್ರ ಲಭ್ಯ. ಉತ್ತಮ ಕಲಿಕಾ ವಾತಾವರಣ, ಸ್ಮಾರ್ಟ್ ತರಗತಿಗಳು, ಅನುಭವಿ ಶಿಕ್ಷಕರಿಂದ ಬೋಧನೆ, ಹಾಸ್ಟೆಲ್ನಲ್ಲಿ ಸುಸಜ್ಜಿತ ಕೊಠಡಿಗಳು, ರುಚಿಯಿಂದ ಕೂಡಿದ ಮಕ್ಕಳಿಗೆ ಉಪಹಾರ ಹಾಗೂ ಊಟದ ವ್ಯವಸ್ಥೆ, ಮಕ್ಕಳ ಸುರಕ್ಷತೆಗಾಗಿ CCTV, GPS ತಂತ್ರಜ್ಞಾನದೊಂದಿಗೆ ಸಾರಿಗೆ ಸೌಲಭ್ಯ, ಕ್ರೀಡೆ, ಪಠ್ಯೇತರ ಚಟುವಟಿಕೆಗಳಿಗೆ ಪ್ರೋತ್ಸಾಹ, ಕಂಪ್ಯೂಟರ್, ಸ್ಟೆಮ್, ರೋಬೋಟಿಕ್ಸ್, ಸೈನ್ಸ್ ಹಾಗೂ ಕ್ರೀಡಾ ಲ್ಯಾಬ್ ಸೇರಿದಂತೆ ಮತ್ತಿತರ ಸೌಲಭ್ಯಗಳನ್ನು ಹೊಂದಿದೆ. ವಿಶೇಷ ಸೂಚನೆ: ಹಾಸ್ಟೆಲ್ ಸೌಲಭ್ಯಕ್ಕಾಗಿ ವಿಶೇಷ ಆಫರ್. ಮೊದಲು ದಾಖಲಾತಿಯಾಗುವ 50 ಮಂದಿಗೆ ಕೇವಲ 99,000 ರೂಗಳು ಮಾತ್ರ. ಇನ್ನೇಕೆ ತಡ? ಹಿಂದೆ ಭೇಟಿ ಕೊಡಿ. SLV ಇಂಟರ್ನ್ಯಾಷನಲ್ ಸ್ಕೂಲ್ ಕೋ ಎಜುಕೇಷನ್ ಅಂಡ್ ರೆಸಿಡೆನ್ಷಿಯಲ್. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೀಶ್ ರವರ ವತಿಯಿಂದ ಸಂತಸದ ಸುದ್ದಿ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಬಾಲಕಿಯರ ಉಜ್ವಲ ಭವಿಷ್ಯಕ್ಕೆ ಪೋಷಕರ ಮೊದಲ ಆಯ್ಕೆ ಸಂತ ಜೋಸೆಫ್ ಕಾನ್ವೆಂಟ್ ಬಾಲಕಿಯರ ಪದವಿ ಪೂರ್ವ ಕಾಲೇಜು. ಸ್ಥಳ ಶಿಡ್ಲಘಟ್ಟ ರಸ್ತೆ, ಚಿಕ್ಕಬಳ್ಳಾಪುರ. 2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭ. ಜಿಲ್ಲೆಯ ನಂಬರ್ 1 ಬಾಲಕಿಯರ PU ಕಾಲೇಜ್. 100% ಫಲಿತಾಂಶದೊಂದಿಗೆ ಜಿಲ್ಲಾ ಮಟ್ಟದಲ್ಲಿ ನಿರಂತರವಾಗಿ ಪ್ರಥಮ ಶ್ರೇಣಿ ಪಡೆಯುತ್ತಿರುವ ಏಕೈಕ ಕಾಲೇಜು. ಲಭ್ಯವಿರುವ ಕೋರ್ಸ್ಗಳು PCMB, PCMCS ಜೊತೆಗೆ CET ಮತ್ತು NEET, JEE ತರಬೇತಿ. EBACS ಜೊತೆಗೆ CA ಮತ್ತು CLAT ಫೌಂಡೇಶನ್ ತರಬೇತಿ. HEPS ಜೊತೆಗೆ KAS, IAS ಮತ್ತು ಇತರ ಸ್ಪರ್ಧಾತ್ಮಕ ಪರೀಕ್ಷೆಗಳ ವಿಶೇಷ ತರಬೇತಿ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9741670812. ಶಾಪಿಂಗ್ ಮಾಡೋಕೆ ಟೈಮ್ ಇಲ್ವಾ? ಇನ್ನ ಅದರ ಚಿಂತೆ ಬಿಡಿ. ಶಾಪಿಂಗ್ ಪ್ರಿಯರಿಗಾಗಿ ಬಂದಿದೆ ಶ್ರೀ ಹರೀಂದ್ರ ಕ್ರಿಯೇಷನ್ಸ್. ಆನ್ಲೈನ್ ಶಾಪಿಂಗ್ ನಮ್ಮಲ್ಲಿ ಕಾಂಚೀವರಂ, ಮೈಸೂರು ಸಿಲ್ಕ್, ಬನಾರಸ್, ಪೈಥಾನಿ, ತುಷಾರ್, ಪಟೋಲಾ, ಲೆನಿನ್, ಜಾರ್ಜೆಟ್, ಸೆಮಿ ಕ್ರೇಪ್, ಮಂಗಳಗಿರಿ ಸಿಲ್ಕ್, ವಿಸ್ಕೋಸ್, ಮಾಡೆಲ್ ಸಿಲ್ಕ್, ಕಾಟನ್, ಸೆಮಿ ಕಂಚಿ, ಆರ್ಗ್ಯಾನ್ಜಾ, ಡಿಸೈನರ್ ಸ್ಯಾರೀಸ್, ಹ್ಯಾಂಡ್ಲೂಮ್ ಸ್ಯಾರೀಸ್, ರೆಡಿ ಬ್ಲೌಸಸ್, 2 ಪೀಸ್ ಅಂಡ್ 3 ಪೀಸ್ ಕುರ್ತಿ ಸೇರಿದಂತೆ ಇನ್ನು ಮುಂತಾದ ವೆರೈಟಿಗಳಲ್ಲಿ ಸ್ಯಾರಿಗಳು ಲಭ್ಯವಿದೆ. ಅದು ಸಹ ನಿಮ್ಮ ಕೈಗೆಟುಕುವ ಬೆಲೆಯಲ್ಲೇ. ಕುಳಿತಲ್ಲೇ ನಿಮ್ಮ ಬೆರಳ ತುದಿಯಿಂದ ಒಂದು ಕ್ಲಿಕ್ ಮಾಡಿದರೆ ಸಾಕು, ನಿಮಗಿಷ್ಟವಾದ ಬಣ್ಣದ ಸ್ಯಾರೀಸ್ ನಿಮ್ಮ ಮನೆ ತಲುಪುತ್ತೆ. ನಿಮ್ಮ ಒಂದೇ ಒಂದು ಕ್ಲಿಕ್ನಲ್ಲಿ ಕುಳಿತಲ್ಲೇ ಭರಪೂರ ಶಾಪಿಂಗ್ ಅನುಭವ ನೀಡುತ್ತದೆ. ಶ್ರೀ ಹರೀಂದ್ರ ಕ್ರಿಯೇಷನ್ಸ್ ಆನ್ಲೈನ್ ಶಾಪಿಂಗ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8951343759. ಚಿಕ್ಕಬಳ್ಳಾಪುರ ಜನತೆಗೆ ಸಂತಸದ ಸುದ್ದಿ. ಗ್ರಾಹಕರ ವಿಶ್ವಾಸಕ್ಕೆ ಹೆಸರಾದ ಎಯು ಜ್ಯುವೆಲರ್ಸ್ನಲ್ಲಿ ಬಂಪರ್ ಆಫರ್. ಗೆಟ್ 50% ಡಿಸ್ಕೌಂಟ್ ಆನ್ ಆಲ್ ಗೋಲ್ಡ್ ಜ್ಯುವೆಲರಿ ಮೇಕಿಂಗ್ ಚಾರ್ಜಸ್. ಗೆಟ್ 25% ಡಿಸ್ಕೌಂಟ್ ಆನ್ ಸಿಲ್ವರ್ ಜ್ಯುವೆಲರಿ ಮೇಕಿಂಗ್ ಚಾರ್ಜಸ್. ಪ್ರತಿ 20,000 ರು ಚಿನ್ನ ಬೆಳ್ಳಿ ಖರೀದಿಯಲ್ಲಿ ಒಂದು ಕೂಪನ್ ದೊರೆಯುತ್ತದೆ. ಲಕ್ಕಿ ಡ್ರಾ ಅವಧಿ ದಿನಾಂಕ 25/4/2026 ಎಯು ಜ್ಯುವೆಲರ್ಸ್ನಲ್ಲಿ ಚಿನ್ನ ಉಳಿತಾಯ ಯೋಜನೆ ಲಭ್ಯ. ಸ್ವರ್ಣ ವರ್ಷ ಹಾಗೂ ಚಿನ್ನ ವರ್ಷ ಎಂಬ ಮಾಸಿಕ ಚಿನ್ನ ಉಳಿತಾಯ ಯೋಜನೆಯನ್ನ ನಿಮಗಾಗಿ ಸಾದರಪಡಿಸುತ್ತಿದೆ. ಈ ಯೋಜನೆಯ ಮೂಲಕ ಖರೀದಿಸುವ ಚಿನ್ನಾಭರಣಗಳ ಮೇಲೆ ಮೇಕಿಂಗ್ ಚಾರ್ಜ್ ಮತ್ತು ವೇಸ್ಟೇಜ್ ಇರುವುದಿಲ್ಲ. ಇನ್ನೇಕೆ ತಡ? ಎಯು ಜ್ಯುವೆಲರ್ಸ್ನಲ್ಲಿ ಚಿನ್ನ ಖರೀದಿಸಿ ನಿಮ್ಮ ಬಾಳನ್ನ ಬಂಗಾರವಾಗಿಸಿಕೊಳ್ಳಿ. ನಿಮ್ಮ ಹತ್ತಿರದ ಶಾಖೆಗೆ ಇಂದೇ ಭೇಟಿ ಕೊಡಿ. ನಮ್ಮ ಶಾಖೆಗಳು BB ರಸ್ತೆ ಚಿಕ್ಕಬಳ್ಳಾಪುರ, BGS ಶಾಲೆ ರಸ್ತೆ ಬಾಗೇಪಲ್ಲಿ,
ಬಿಎಚ್ ರಸ್ತೆ ಗೌರಿಬಿದನೂರು, ಕೆಆರ್ ರಸ್ತೆ ಹೊಸಕೋಟೆ. ಜೂನ್ 7ರಂದು ಶಿಡ್ಲಘಟ್ಟ ತಾಲೂಕಿನಲ್ಲಿ ಬೃಹತ್ ಶ್ರೀರಾಮನ ಶೋಭಾಯಾತ್ರೆ ನಡೆಸಲಾಗುತ್ತಿದ್ದು, ಯಾತ್ರೆಯಲ್ಲಿ ಸುಮಾರು 10,000ಕ್ಕೂ ಅಧಿಕ ಹಿಂದೂಗಳು ಭಾಗವಹಿಸಲಿದ್ದಾರೆ ಎಂದು ಶ್ರೀರಾಮ ಶೋಭಾಯಾತ್ರೆ ಆಚರಣಾ ಟ್ರಸ್ಟ್ ಅಧ್ಯಕ್ಷ ಬಿ ವೆಂಕಟೇಶ್ ಹೇಳಿದರು. ಸನಾತನ ಹಿಂದೂ ಧರ್ಮಕ್ಕೆ, ಸನಾತನ ಹಿಂದೂ ಧರ್ಮಕ್ಕೆ, ಸನಾತನ ಹಿಂದೂ ಧರ್ಮಕ್ಕೆ ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಬೋಲೋ ಭಾರತ್ ಮಾತಾ. ಶಿಡ್ಲಘಟ್ಟ ನಗರದ ಕೋಟೆಯ ಶ್ರೀರಾಮನ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಕರಪತ್ರಗಳನ್ನು ಬಿಡುಗಡೆ ಮಾಡಿ ಶ್ರೀರಾಮ ಶೋಭಾ ಯಾತ್ರೆ ಆಚರಣಾ ಟ್ರಸ್ಟ್ ಅಧ್ಯಕ್ಷ ಬಿ ವೆಂಕಟೇಶ್ ಮಾತನಾಡಿದ್ದಾರೆ. ನಮ್ಮದು ಸನಾತನ ಧರ್ಮ. ಆ ಧರ್ಮವನ್ನು ಉಳಿಸಬೇಕು ಮತ್ತು ಅದರ ಶಕ್ತಿಯನ್ನ ಅನಾವರಣಗೊಳಿಸಬೇಕು ಎಂಬುದೇ ನಮ್ಮ ಆಶಯ. ಶ್ರೀರಾಮನ ಶೋಭಾ ಯಾತ್ರೆಯಲ್ಲಿ ಜಾತಿ ಮತ್ತು ಪಕ್ಷ ತರಬಾರದು. ಹಿಂದೂ ಸಮಾಜವನ್ನ ಗಟ್ಟಿಗೊಳಿಸುವ ಸಲುವಾಗಿ ನಡೆಯುತ್ತಿರುವ ಯಾತ್ರೆಯಲ್ಲಿ ಸಮಸ್ತ ಹಿಂದೂಗಳು ಭಾಗವಹಿಸಬೇಕು ಎಂದು ಕರೆ ನೀಡಿದ್ದಾರೆ. ಸಂಪ್ರದಾಯದಂತೆ ಶಿಡ್ಲಘಟ್ಟ ತಾಲೂಕಿನ ಹನುಮಂತಪುರ ಗೇಟ್ ಬಳಿ ಇರುವ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ಶೋಭಾ ಯಾತ್ರೆಗೆ ಚಾಲನೆ ದೊರೆಯಲಿದ್ದು, ಅಲ್ಲಿಂದ ಶಿಡ್ಲಘಟ್ಟ ನಗರದ ಸಾರಿಗೆ ಬಸ್ ನಿಲ್ದಾಣದವರೆಗೆ ಶೋಭಾ ಯಾತ್ರೆ ನಡೆಸಿ ವೆಂಕಟೇಶ್ವರ ಚಿತ್ರಮಂದಿರದ ಬಳಿ ವೇದಿಕೆ ಕಾರ್ಯಕ್ರಮ ನಡೆಯಲಿದೆ ಎಂದು ಹೇಳಿದ್ದಾರೆ. ಆತ್ಮೀಯ ಸಮಸ್ತ ಶಿಡ್ಲಘಟ್ಟ ಹಿಂದೂ ಬಾಂಧವರೇ, ಮುಂದಿನ ತಿಂಗಳು 7ನೇ ತಾರೀಕು ಭಾನುವಾರ ಎಂದಿನಂತೆ ಪ್ರತಿ ವರ್ಷದಂತೆ ಶ್ರೀರಾಮ ಶೋಭಾಯಾತ್ರೆಯನ್ನು ಶ್ರೀರಾಮ ಶೋಭಾಯಾತ್ರೆ ಆಚರಣಾ ಟ್ರಸ್ಟ್ ವತಿಯಿಂದ ಹಮ್ಮಿಕೊಂಡಿದ್ದು, ಈ ಯಾತ್ರೆಗೆ ಸಮಸ್ತ ಹಿಂದೂ ಬಂಧುಗಳು ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಈ ಕಾರ್ಯಕ್ರಮಕ್ಕೆ ಎಲ್ಲೂ ಬಂದು ರಾಮರ ಕೃಪೆಗೆ ಪಾತ್ರರಾಗಬೇಕು. ಈ ಶೋಭಾಯಾತ್ರೆ ಹೇಗೆ ನಾವು ಪ್ರತಿ ವರ್ಷ ಮಾಡ್ಕೊಂಡು ಬರ್ತಾ ಇರ್ತೀರಿ ಅಂದರೆ ಮೂಲ ಉದ್ದೇಶ ಒಂದೇ ಆಗಿರುತ್ತೆ. ಈ ಶೋಭಾಯಾತ್ರೆ ಮಾಡೋ ಉದ್ದೇಶ ನಾವೆಲ್ಲ ಹಿಂದೂಗಳು ಒಂದಾಗಬೇಕು, ಜಾತಿನ ಮತ್ತು ಪಕ್ಷನ ಎಲ್ಲ ಮನೆಯಲ್ಲಿಟ್ಟು ನಾವೆಲ್ಲ ಹಿಂದೂಗಳು ಒಂದಾಗಿ ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಸನಾತನ ಧರ್ಮದ ಶಕ್ತಿಯನ್ನು ಅನಾವರಣಗೊಳಿಸಬೇಕಾಗಿ ನಮ್ಮ ಸಮಸ್ತ ಹಿಂದೂ ಬಂಧುಗಳಿಗೆ ಈ ಮುಖಾಂತರ ಕರೆ ಕೊಡ್ತಾ ಇದ್ದಾರೆ. ಸಮಸ್ತ ಹಿಂದೂ ಬಾಂಧವರಿಗೆ ಈ ಒಂದು ಶ್ರೀರಾಮ ಶೋಭಾಯಾತ್ರೆಗೆ ಆಹ್ವಾನ ನೀಡ್ತಾ, ಇದೊಂದು ಹಿಂದೂ ಕಾರ್ಯಕ್ರಮ ಆಗಿದ್ದು ಇದೊಂದು ರಾಮರ ಜಾತ್ರೆ ಅಂತ ನಾವು ಆಚರಣೆ ಮಾಡಬೇಕು. ಇದು ನಮ್ಮ ಹಿಂದೂಗಳಲ್ಲಿ ಒಂದು ತಪ್ಪು ಕಲ್ಪನೆ ಇದೆ. ಇದು ಯಾವುದೋ ಒಂದು ಪಾರ್ಟಿ ಇದು ಅಂತ ಅಲ್ಲ, ಇದು ಯಾವುದು ಪಾರ್ಟಿ ಇಲ್ಲ, ಯಾವುದು ಜಾತಿ ಇಲ್ಲ, ಎಲ್ಲ ನಮ್ಮ ಹಿಂದೂ ಧರ್ಮದ ಕಾರ್ಯಕ್ರಮ ಅಂತ ಇದು ಎಲ್ಲರೂ ಒಗ್ಗಟ್ಟಾಗಿ ಮಾಡ್ತಕ್ಕಂಥ ಇದೊಂದು ಜಾತ್ರೆ ಥರ ಮಾಡಬೇಕು. ಹಾಗಾಗಿ ಎಲ್ಲರೂ ಇದಕ್ಕೆ ಸಹಕರಿಸಿ ಈ ಸತಿ ತುಂಬ ಯಶಸ್ವಿಯಾಗಿ ನಡಿಬೇಕು ಅಂತ ಕೋರ್ಕೊಳ್ತೇನೆ. ಈ ಸಂದರ್ಭದಲ್ಲಿ ಶ್ರೀರಾಮ ಶೋಭಾ ಯಾತ್ರೆ ಆಚರಣಾ ಟ್ರಸ್ಟ್ ಗೌರವಾಧ್ಯಕ್ಷ ಪ್ರಕಾಶ್, ಉಪಾಧ್ಯಕ್ಷ ಮಂಜುನಾಥ್, ಖಜಾಂಚಿ ರವಿಚಂದ್ರ, ಜಂಟಿ ಕಾರ್ಯದರ್ಶಿ ಭರತ್, ಸಲಹಾ ಸಮಿತಿ ಅಧ್ಯಕ್ಷ ನಾಗೇಶ್, ಧರ್ಮದರ್ಶಿ ಸದಸ್ಯರಾದ ವೆಂಕೋಬಾರಾವ್ ಇನ್ನು ಮುಂತಾದವರು ಉಪಸ್ಥಿತರಿದ್ದರು. ತಮೀಂ ಪಾಷಾ, ಎಂಎಂಟಿವಿ ನ್ಯೂಸ್, ಶಿಡ್ಲಘಟ್ಟ. ಭೂಸ್ವಾಧೀನ ಪ್ರಕ್ರಿಯೆಗೆ ಸಂಬಂಧಿಸಿದಂತೆ ಕಾನೂನು ಸುವ್ಯವಸ್ಥೆ ಕಾಪಾಡಬೇಕು ಹಾಗೂ ರೈತರಿಗೆ ನ್ಯಾಯಯುತ ಪರಿಹಾರ ನೀಡಬೇಕೆಂದು ಒತ್ತಾಯಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಚಿಂತಾಮಣಿ ತಾಲೂಕು ಘಟಕ ವತಿಯಿಂದ ತಾಲೂಕು ದಂಡಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಹೋಬಳಿಯಲ್ಲಿ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿ ವತಿಯಿಂದ ನಡೆಯುತ್ತಿರುವ ಭೂಸ್ವಾಧೀನ ಪ್ರಕ್ರಿಯೆಗೆ ಸಂಬಂಧಿಸಿದಂತೆ ಕಾನೂನು ಸುವ್ಯವಸ್ಥೆ ಕಾಪಾಡಬೇಕು ಹಾಗೂ ರೈತರಿಗೆ ನ್ಯಾಯಯುತ ಪರಿಹಾರ ನೀಡಬೇಕು ಎಂದು ಒತ್ತಾಯಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಚಿಂತಾಮಣಿ ತಾಲೂಕು ಘಟಕದ ವತಿಯಿಂದ ತಾಲೂಕು ದಂಡಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಈ ವೇಳೆ ಮಾತನಾಡಿದ ರೈತ ಸಂಘದ ತಾಲೂಕು ಅಧ್ಯಕ್ಷರಾದ ಎಚ್ಎನ್ ಕದಿರೇಗೌಡ, ಸಚಿವರ ಮೇಲೆ ಗೂಬೆ ಕೂರಿಸುವ ಕೆಲಸ ಮಾಡುತ್ತಿರುವವರು ಒಂದೆಡೆ ಕೈಗಾರಿಕೆ ಬೇಡ ಎನ್ನುತ್ತಾರೆ, ಇನ್ನೊಂದೆಡೆ ಅಭಿವೃದ್ಧಿ ಬೇಕು ಎನ್ನುತ್ತಾರೆ. ಇಂತಹ ದ್ವಂದ್ವ ನಿಲುವುಗಳ ಮೂಲಕ ಸಾರ್ವಜನಿಕರನ್ನ ಹಾದಿ ತಪ್ಪಿಸಲಾಗುತ್ತಿದೆ ಎಂದು ಕಿಡಿಕಾರಿದ್ದಾರೆ.
ಕಳೆದ ಏಪ್ರಿಲ್ 29ರಂದು ನಡೆದ ಪ್ರತಿಭಟನೆಯಲ್ಲಿ ಕೋಡಿಹಳ್ಳಿ ಚಂದ್ರಶೇಖರ್ ಬಣದವರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಎಂಸಿ ಸುಧಾಕರ್ ಅವರ ವಿರುದ್ಧ ಸಾಮಾಜಿಕ ಜಾಲತಾಣಗಳಲ್ಲಿ ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ ಎಂದು ಸಂಘಟನೆಯು ತೀವ್ರವಾಗಿ ಖಂಡಿಸಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈಗ ನಮ್ಮ ಜಿಲ್ಲೆಯ ಅಭಿವೃದ್ಧಿ ಅಧಿಕಾರ ಅಂತ ಹೇಳ್ಬೋದು. ಮಾನ್ಯ ಉಸ್ತುವಾರಿ ಮಿನಿಸ್ಟರು ಹಾಗೂ ಉನ್ನತ ಶಿಕ್ಷಣ ಸಚಿವರಾದ MC ಸುಧಾಕರ್ ರೆಡ್ಡಿಯವರಿಗೆ ಹೊಂದಿಸ್ತಾ ಈಗ ಏನಾಗಿದೆ ಅಂದರೆ ನಮ್ಮ ಜಿಲ್ಲೆಯಲ್ಲಿ 13 ಹಳ್ಳಿಗಳು, ಜಂಗಮಕೋಟೆ 13 ಹಳ್ಳಿಗಳಲ್ಲಿ 2823 ಎಕರೆ ಏನು ಕೈಗಾರಿಕಾ ಪ್ರದೇಶ ಅಂತ ಮಾಡ್ತಾರೋ ಅದನ್ನು 550 ಎಕರೆನ ಕೃಷಿ ಭೂಮಿಯನ್ನು ನಾವು ಬೇಡಿಕೆ ಇಟ್ಟಿದ್ದಕ್ಕೆ ಮಾನ್ಯ ಸಚಿವರು, ಮಾನ್ಯ ಕೈಗಾರಿಕೆ ಸಚಿವರು, ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಣ್ಣವರು ಇವರೆಲ್ಲ ಸೇರಿ 550 ಎಕರೆನ ಕೃಷಿ ಭೂಮಿಯನ್ನು ಬಿಟ್ಟಿರ್ತಾರೆ. ಆದರೆ ಸರ್ಕಾರಿದು 1790 ಎಕರೆ ಸರ್ಕಾರಿ ಜಮೀನಿದೆ. ಆ ಸರ್ಕಾರಿ ಜಮೀನಲ್ಲಿ ಕೈಗಾರಿಕೆಗಳು ಮಾಡಿ ಅಭಿವೃದ್ಧಿ ಆಗಲಿ ಅನ್ನೋ ಅಭಿವೃದ್ಧಿ ಮಾಡೋ ಕೊಟ್ಟಿರುವಾಗ ಅಲ್ಲಿರ್ತಕ್ಕಂಥ ಕೆಲವು ಭೂಮಾಫಿಯಾಗಳು ಸಚಿವರ ಮೇಲೆ ಮಾಧ್ಯಮ ಇದರಲ್ಲಿ ಅವಹೇಳನಕಾರಿ ಮಾತುಗಳಾಡೋದು, ಹಿಂದೆ ಒಂದು ಮುಂದೆ ಒಂದು ಮಾತಾಡೋದು. ಅವರೇ ಹೇಳ್ತಾರೆ ಕೈಗಾರಿಕೆ ಕೊಡಲ್ಲ ಅಂತ ಹೇಳ್ತಾರೆ, ಆಮೇಲೆ ಹೇಳ್ತಾರೆ ಚಿಕ್ಕಬಳ್ಳಾಪುರಕ್ಕೆ ಬಂದು ಇದು ಮಾಡಿ ಅಂತಾರೆ. ಮೊನ್ನೆ 29ನೇ ತಾರೀಕು ತ್ರೈಮಾಸಿಕ ಸಭೆ ಇದ್ದಾಗ ಮಾನ್ಯ ಸಚಿವರು ಹಾಗೂ ಅಲ್ಲಿ ಬರ್ತಕ್ಕಂಥ ಶಾಸಕರನ್ನ ಗೆರಾವಾಗ್ತೀವಿ, ಇದು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಎಲ್ಲ ಏನು ಅವರೇ ಎಲ್ಲ ಭೂಮಾಫಿಯಾಗಳು ಒದ್ದಾಡಿಕೊಂಡು ಸುಮ್ಮನೆ ನಮ್ಮ ಸಚಿವರ ಮೇಲೆ ಗೂಬೆ ಕುಡಿಸೋಂಥ ಕೆಲಸ ಮಾಧ್ಯಮದಲ್ಲಿ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಮ್ಮ ಚಿಂತಾಮಣಿ ರೈತ ಸಂಘ ಅದನ್ನು ಖಂಡಿಸ್ತಾ ಇದೆ. ಅಂಥವ್ರ ಮೇಲೆ ಒಂದು ಸುಮೋಟೋ ಕೇಸ್ ಮಾಡಿ ಅವ್ರ ಮೇಲೆ ಕಾನೂನು ರೀತಿ ಕ್ರಮ ಕೈಗೊಳ್ಬೇಕಂತ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಜೀವಾಂತ ರೈತರಿದ್ರೆ ನಾವು ನ್ಯಾಯವಾಗಂತ ಸರ್ಕಾರದಲ್ಲಿ ಚರ್ಚೆ ಮಾಡೋಣ, ಜಿಲ್ಲಾ ಅಧಿಕಾರಿಗಳ ಚರ್ಚೆ ಮಾಡೋಣ, ಉಸ್ತುವಾರಿ ಮಂತ್ರಿ ಹತ್ರ ಚರ್ಚೆ ಮಾಡೋಣ, ಇಲ್ವಾ ಸರ್ಕಾರ ಮುಖ್ಯಮಂತ್ರಿ ಚರ್ಚೆ ಮಾಡೋಣ. ಕೂತ್ಕೊಂಡು ಸ್ವಾಮಿ 550 ಎಕರೆ ಈಗ ರೈತರು ಬಿಟ್ಕೊಂಡಿದ್ದಾರೆ. ಈಗ ಮಿಕ್ಕಿದ್ದು ರೈತರಿಗೆ ಯಾವ್ದು ಬಿಟ್ಕೊಡ್ಬೇಕಾ ಶಾಂತಿಯುತವಾಗಿ ಚರ್ಚೆ ಮಾಡೋಣ ಬನ್ನಿ. ಇಲ್ವಾ ಕಂಪನಿ ಮಾಡಕ್ಕೆ ಬಿಡ್ರಿ. ಕಂಪನಿ ಆದ್ರೆ ಇಷ್ಟೊತ್ತು ಈ ಭಾಗದಲ್ಲಿ ಇವರು ಎರಡನೇ ಬೆಂಗಳೂರು ಆಗುತ್ತೆ ಇವತ್ತು ನಮ್ಮ ಚಿಂತಾಮಣಿ ಭಾಗದಲ್ಲಿ ಆಗ್ಬೋದು, 2 ಜಿಲ್ಲೆ ಆಗ್ಬೋದು. ಆದ್ರೆ ಕಂಪನಿ ಆದ್ರೆ ಇದು 2 ಕೋಟಿ ಅಂತ ಇವ್ರು ಘೋಷಣೆ ಮಾಡ್ತಾ ಇದ್ರು ಸರ್ಕಾರ. ಈ ಸಂದರ್ಭದಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ BA ಪ್ರತೀಶ್, ಜಿಲ್ಲಾ ಸಂಚಾಲಕರಾದ ಹುಸೇನ್ ಸಾಬಿ, ರಾಜ್ಯ ಉಪಾಧ್ಯಕ್ಷರಾದ BK ಮುನಿಕೆಂಪಣ್ಣ, ರಾಜ್ಯ ವಲಯ ಅಧ್ಯಕ್ಷರಾದ ರಘುನಾಥ ರೆಡ್ಡಿ, ವೆಂಕಟೇಶಪ್ಪ, ನಾರಾಯಣಮೂರ್ತಿ, ಆಂಜನಪ್ಪ ಸೇರಿದಂತೆ ಹೆಚ್ಚಿನ ಸಂಖ್ಯೆಯಲ್ಲಿ ರೈತ ಸಂಘದ ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು. ಅಸ್ಲಾಂ ಪಾಷಾ, MMTV ನ್ಯೂಸ್, ಚಿಂತಾಮಣಿ. ಇದೀಗ ಬ್ರೇಕ್ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. Looking for the perfect place for your child's bright future? Welcome to Dolphins Group of Educational Institutions, where excellence begins from the very first step. Our new Montessori program designed to nurture young minds with care and creativity. With experienced faculty, safe and reliable transport facilities, and separate secure hostel accommodation, we ensure comfort, safety, and quality education at every stage. From foundational learning to higher education, we build confidence, character, and success. Dolphins Group of Educational Institutions, empowering young minds. Admissions open now. ಮಾನಸ ಆಸ್ಪತ್ರೆ, BB ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ NICU, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಮೇಲಪಳ್ಳಿ ಗ್ರಾಮದ ಗ್ರಾಮಸ್ಥರು ಹಾಗೂ ಶ್ರೀ ಗಂಗಾಮಾತಾ ಸೇವಾ ಅಭಿವೃದ್ಧಿ ಟ್ರಸ್ಟ್ ವತಿಯಿಂದ ಮೇಲಪಳ್ಳಿ ಗ್ರಾಮದಲ್ಲಿ ಊರ ದೇವರಾದಂಥ ಶ್ರೀ ಗಂಗಮ್ಮ ದೇವಿಯನ್ನು ಹಳೆ ದೇವಾಲಯವನ್ನು ಕಡಿವಿ ನೂತನವಾಗಿ ಹೊಸ ದೇವಾಲಯವನ್ನು ನಿರ್ಮಿಸುತ್ತಾರೆ. ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಗೂ ಮೇಲಪಳ್ಳಿ ಗ್ರಾಮಸ್ಥರು ಹಾಗೂ ದಾನಿಗಳ ಸಹಾಯದಿಂದ ಈ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿರ್ತೀವಿ. ಜೂನ್ 4 ಮತ್ತು 5ನೇ ತಾರೀಕು ಶ್ರೀ ಕಟ್ಟಡದ ಉದ್ಘಾಟನೆ ಹಾಗೂ ಕ್ಷೀರಾಭಿಷೇಕ ಮತ್ತು ಹೊಸ ವಿಗ್ರಹದ ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತೀವಿ. ದಯವಿಟ್ಟು
ಊರಿನ ಗ್ರಾಮಸ್ಥರು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು, ಚಿಕ್ಕಬಳ್ಳಾಪುರ ಜಿಲ್ಲಾದ್ಯಂತ ಇರುವಂತಹ ಶ್ರೀ ಗಂಗಾದೇವಿಯ ಭಕ್ತಾದಿಗಳೆಲ್ಲರೂ ಆಗಮಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಇಂತಿ ಮೈಲಪಳ್ಳಿ ಗ್ರಾಮಸ್ಥರು ಹಾಗೂ ಶ್ರೀ ಗಂಗಾಮಾತಾ ಸೇವಾ ಅಭಿವೃದ್ಧಿ ಟ್ರಸ್ಟ್ ವತಿಯಿಂದ ಈ ಒಂದು ಆಹ್ವಾನವನ್ನು ನೀಡುತ್ತಿರ್ತೇವೆ. ಈ ಜೀರ್ಣೋದ್ಧಾರ ಕಾರ್ಯಕ್ರಮವನ್ನು ಎಲ್ಲ ಗ್ರಾಮಸ್ಥರು ಏರ್ಪಡಿಸಿರ್ತಾರೆ. ಎಲ್ಲ ಅಕ್ಕಪಕ್ಕದ ಗ್ರಾಮಸ್ಥರೆಲ್ಲ ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, ಎಂಜಿ ರಸ್ತೆ, ಚಿಕ್ಕಬಳ್ಳಾಪುರ ಜನತೆಗೆ ಸಿಹಿ ಸುದ್ದಿ. ನೂತನವಾಗಿ ನಮ್ಮಲ್ಲಿ ಡಾಕ್ಟರ್ ರಾಕೇಶ್ ವೈಯಾರ್, MBBS, MD, DVL, ಫೆಲೋಶಿಪ್ ಇನ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್, ಕನ್ಸಲ್ಟೆಂಟ್ ಡರ್ಮೆಟಾಲಜಿಸ್ಟ್ ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಲಭ್ಯವಿರುತ್ತಾರೆ. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು ಕೆಮಿಕಲ್ ಪೀಲಿಂಗ್, ಎಲೆಕ್ಟ್ರೋಕಾಟರಿ, ರೇಡಿಯೋ ಫ್ರೀಕ್ವೆನ್ಸಿ, ನೈಲ್ ಸರ್ಜರಿ, ಲೇಸರ್ಸ್ ಹೇರ್ ರಿಮೂವಲ್, ಆಕ್ನಿ ಸ್ಕಾರ್ ರಿಡಕ್ಷನ್, ಪಿಗ್ಮೆಂಟೇಷನ್, ಕಾರ್ಬನ್ ಪೀಲ್, GFC ಅಂಡ್ PRP, ಹೇರ್ ಟ್ರಾನ್ಸ್ಪ್ಲಾಂಟ್, ಮೈಕ್ರೋ ನೀಡಲಿಂಗ್ ಮಾಡಲಾಗುತ್ತದೆ. ಪ್ರತಿ ಶುಕ್ರವಾರ ಹಾಗೂ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 2 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಡಾಕ್ಟರ್ ಕಾರ್ತಿಕ್ ಆರ್, ಫಿಸಿಷಿಯನ್, ಡಯಾಬೆಟಾಲಜಿಸ್ಟ್ 8 ಗಂಟೆಯಿಂದ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಡಾಕ್ಟರ್ ಪ್ರೇಮ್ ಸಾಗರ್, MBBS, ಸಂಜೆ 6 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ಗಣಿತಶಾಸ್ತ್ರಜ್ಞ ಡಾಕ್ಟರ್ P. ರಘುನಾಥ್ ರವರ ಸಾರಥ್ಯದಲ್ಲಿ 10 ವರ್ಷಗಳಿಂದ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರತಿ ವರ್ಷ PUC, CET, ನೀಟ್ ಹಾಗೂ JEE ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಫಲಿತಾಂಶಗಳನ್ನ ಸಾಧಿಸುತ್ತಾ ಬಂದಿರುವ ನಮ್ಮ ಜಿಲ್ಲೆಯ ನಂಬರ್ 1 PU ಕಾಲೇಜ್ ಬೆಸ್ಟ್ PU ಕಾಲೇಜ್. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವರ್ಷಕ್ಕೆ ಕೇವಲ ₹1 ಶುಲ್ಕದಲ್ಲಿ PU ಶಿಕ್ಷಣ. ದಾಖಲಾತಿಗಳು ಪ್ರಾರಂಭವಾಗಿದೆ. ಸೈನ್ಸ್ PCMB ಪ್ಲಸ್ ನೀಟ್ ಪ್ಲಸ್ CET, PCMB JEE CET, PCMCS JEE CET, ಕಾಮರ್ಸ್ EBACS ಪ್ಲಸ್ CA ಫೌಂಡೇಶನ್. ಕೆಲವೇ ಸೀಟ್ಗಳು ಲಭ್ಯವಿದೆ. ಇನ್ನೇಕೆ ತಡ, ಹಿಂದೆ ಸಂಪರ್ಕಿಸಿ ಬೆಸ್ಟ್ PU ಕಾಲೇಜ್, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9845634201. ಅನದರ್ ನಂಬರ್ 9535553012. ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರತಿ ವರ್ಷ ಪದವಿ ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಫಲಿತಾಂಶಗಳನ್ನು ಸಾಧಿಸುತ್ತಾ ಬಂದಿರುವ ನಮ್ಮ ಜಿಲ್ಲೆಯ ನಂಬರ್ 1 ಪದವಿ ಕಾಲೇಜು ಬೆಸ್ಟ್ ಡಿಗ್ರಿ ಕಾಲೇಜು. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವರ್ಷಕ್ಕೆ ಕೇವಲ ₹1 ಶುಲ್ಕದಲ್ಲಿ ಪದವಿ ಶಿಕ್ಷಣ. ದಾಖಲಾತಿಗಳು ಪ್ರಾರಂಭವಾಗಿದೆ. ಲಭ್ಯವಿರುವ ಕೋರ್ಸ್ಗಳು BCom ಜನರಲ್ ಹಾಗೂ ಇಂಟಿಗ್ರೇಟೆಡ್, BCA ಜನರಲ್ ಹಾಗೂ ಇಂಟಿಗ್ರೇಟೆಡ್, BSc ಜನರಲ್ ಹಾಗೂ ಇಂಟಿಗ್ರೇಟೆಡ್. ಕೆಲವೇ ಸೀಟುಗಳು ಲಭ್ಯವಿದೆ. ಇನ್ನೇಕೆ ತಡ, ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬೆಸ್ಟ್ ಡಿಗ್ರಿ ಕಾಲೇಜು, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9845634201. ಅನದರ್ ನಂಬರ್ 9535553012. ನಾವು ACE Aquatech ಐಸ್ಪೂ ಆಕ್ವಾಟೆಕ್ ಪ್ಯೂರಿಫಿಕೇಶನ್ಸ್, ಕರ್ನಾಟಕದ ಹೆಮ್ಮೆಯ ಕಮರ್ಷಿಯಲ್ RO ಪ್ಲಾಂಟ್ ಬ್ರ್ಯಾಂಡ್. ನಮ್ಮ ಮುಖ್ಯ ಕಚೇರಿ ಟಾಟಾ ನಗರ, ಬ್ಯಾಂಗ್ಳೂರು ಮತ್ತು ಶಾಖಾ ಕಚೇರಿ KEB ಕಚೇರಿ ಪಕ್ಕ ಚಿಕ್ಕಬಳ್ಳಾಪುರನಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ನಾವು ಕಮರ್ಷಿಯಲ್ RO ಪ್ಲಾಂಟ್ಸ್ಗಳ ಸೇಲ್ಸ್, ಡಿಸೈನ್, ಸಪ್ಲೈ, ಇನ್ಸ್ಟಾಲೇಷನ್ ಮತ್ತು ಸರ್ವಿಸ್ ಸೇವೆಗಳನ್ನ ಉನ್ನತ ಗುಣಮಟ್ಟ ಮತ್ತು ನವೀನ ತಂತ್ರಜ್ಞಾನದಿಂದ ಒದಗಿಸ್ತಿವೆ. ಸಂಪೂರ್ಣ ಕರ್ನಾಟಕದಾದ್ಯಂತ ಕಮರ್ಷಿಯಲ್ RO ಪ್ಲಾಂಟ್ಸ್ ಸೇಲ್ಸ್ ಅಂಡ್ ಸರ್ವಿಸ್ ಲಭ್ಯ. ನಾವು ಈಗಾಗಲೇ ಅನೇಕ ರಾಷ್ಟ್ರೀಯ ಮಟ್ಟದ ಕಂಪನಿಗಳು, ಶಾಲೆಗಳು, ಕಾಲೇಜುಗಳು, ಹೋಟೆಲ್ಗಳು ಮತ್ತು ರೆಸ್ಟೋರೆಂಟ್ಗಳು, ಸರ್ಕಾರಿ ಇಲಾಖೆ ತಥಾ ಸರ್ಕಾರಿ ಕ್ಷೇತ್ರಗಳು ಮತ್ತು ಎಲ್ಲಾ ಗ್ರಾಮ ಪಂಚಾಯತ್ಗಳಿಗೆ ಯಶಸ್ವಿಯಾಗಿ ಕಮರ್ಷಿಯಲ್ RO ಪ್ಲಾಂಟ್ ಸೇಲ್ಸ್ ಅಂಡ್ ಸರ್ವಿಸ್ ಒದಗಿಸಿದ್ದೀವಿ. ACE Aquatech, ಬ್ರ್ಯಾಂಡ್ ಆಫ್ ಕರ್ನಾಟಕ, ಟ್ರಸ್ಟ್ ವಿತ್ ಪ್ಯೂರಿಟಿ ಅಂಡ್ ಕ್ವಾಲಿಟಿ. ನಮ್ಮ ವಿಳಾಸ ಕೆನರಾ ಬ್ಯಾಂಕ್, BB ರೋಡ್, ಚಿಕ್ಕಬಳ್ಳಾಪುರ ಬ್ರಾಂಚ್. ಆಫೀಸ್ ಅಡ್ರೆಸ್ ಈಗಲೇ ಸಂಪರ್ಕಿಸಿ 9845301082 ಮತ್ತು 7996776777. ಸಾರ್ವಜನಿಕರು ಬಾಕಿ ಇರುವ ಆಸ್ತಿ ತೆರಿಗೆಯನ್ನು ಸಕಾಲದಲ್ಲಿ ಪಾವತಿಸುವ ಮೂಲಕ ನಗರಸಭೆಯೊಂದಿಗೆ ಕೈಜೋಡಿಸಬೇಕು ಎಂದು ಚಿಂತಾಮಣಿ ನಗರಸಭೆ ಪೌರಾಯುಕ್ತರಾದ GN ಚಲಪತಿ ತಿಳಿಸಿದರು. ಹೇಳ್ತಾರೆ ಹಂಗಾಗುತ್ತೆ ಹಿಂಗಾಗುತ್ತೆ ಮತ್ತೆ ನಿಮ್ಗೆ ಕೊಡಲ್ಲ ಅಂತ ಸೇಲ್ಸಲ್ಲಿ ಹೋಗ್ತೀವಿ, ಸುಳ್ಳು. ನಾವು ಸ್ಪಷ್ಟೀಕರಿಸ್ತಾ ಇದೀವಿ. ನಿಮ್ಮ ಏನು ನಿಗದಿತ ಅವಧಿ ಇದೆಯೋ ಅದನ್ನ ಜಿಲ್ಲಾಧಿಕಾರಿಗಳು ಸ್ಪಷ್ಟೀಕರಿಸ್ತಾರೆ, ನಿಮ್ಗೆ ಅದನ್ನು ಮಾಹಿತಿ ಕೊಡ್ತಾರೆ.
ಯಾರಿಗೂ ರೀತಿ ತೊಂದರೆ ಆಗೋದ ಮಾಡೋದಿಲ್ಲ. ಉದ್ದೇಶ ಇಷ್ಟೇ, ಹೊಸ ಕಟ್ಟಡ ಬರಲಿ. ಈಗ ಏನು ಅದು ಚಿಂತಾಮಣಿ ನಗರದ ಅಭಿವೃದ್ಧಿಗೆ ನಾಗರಿಕರ ಸಹಕಾರ ಅತ್ಯಗತ್ಯವಾಗಿದ್ದು, ಸಾರ್ವಜನಿಕರು ಬಾಕಿ ಇರುವ ಆಸ್ತಿ ತೆರಿಗೆಯನ್ನು ಸಕಾಲದಲ್ಲಿ ಪಾವತಿಸುವ ಮೂಲಕ ನಗರಸಭೆಯೊಂದಿಗೆ ಕೈಜೋಡಿಸಬೇಕು ಎಂದು ಚಿಂತಾಮಣಿ ನಗರಸಭೆ ಪೌರಾಯುಕ್ತರಾದ ಜಿಎನ್ ಚಲಪತಿರವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಪ್ರತಿ ವರ್ಷದಂತೆ ಸರ್ಕಾರವು ಈ ಬಾರಿಯೂ ಆಸ್ತಿ ತೆರಿಗೆ ಪಾವತಿದಾರರಿಗೆ ಶೇಕಡ 5% ರಿಯಾಯಿತಿಯನ್ನು ಘೋಷಿಸಿದೆ. ಈ ರಿಯಾಯಿತಿ ಸೌಲಭ್ಯವನ್ನು ಪಡೆಯಲು ಮೇ 31, 2026ರವರೆಗೆ ಕಾಲಾವಕಾಶ ನೀಡಲಾಗಿದೆ. ಸಾರ್ವಜನಿಕರು ಈ ಸದಾವಕಾಶವನ್ನು ಬಳಸಿಕೊಂಡು ರಿಯಾಯಿತಿ ದರದಲ್ಲಿ ತೆರಿಗೆ ಪಾವತಿಸಬಹುದಾಗಿದೆ ಎಂದು ಹೇಳಿದರು. ಈಗಾಗಲೇ 2026-27ನೇ ಸಾಲಿನಲ್ಲಿ ಏನು ಪ್ರತಿ ವರ್ಷ ವಾಡಿಕೆಯಂತೆ ಘನವೆತ್ತ ಸರ್ಕಾರ 5% ರಿಬೇಟ್ ಏನು ಕೊಡ್ತಾ ಇತ್ತು, ಅದನ್ನು ಈ ಬಾರಿ ಕಾರಣಾಂತರಗಳಿಂದ ಸೆನ್ಸಸ್ ಬಂದಿದ್ದರಿಂದ ಮತ್ತು ನಿರಂತರವಾಗಿ ರಜಾ ಬಂದಿದ್ದರಿಂದ ಈ ಬಾರಿ 1 ತಿಂಗಳ ಕಾಲ ಅಂದರೆ 31/5/2026ವರೆಗೂ ಸರ್ಕಾರ ಮಾನ್ಯ ನಗರಾಭಿವೃದ್ಧಿ ಇಲಾಖೆ ವತಿಯಿಂದ ಎಕ್ಸ್ಟೆನ್ಷನ್ ಮಾಡಿ ಆದೇಶ ಮಾಡಿದ್ದಾರೆ. ಸೊ ಎಲ್ಲ ಸಾರ್ವಜನಿಕರು ಇದರ ಉಪಯೋಗವನ್ನು ಪಡೆದುಕೊಳ್ಬೇಕು. ಮತ್ತು ಈ ಟ್ಯಾಕ್ಸ್ ಏನಿದೆಯೋ ಆ ಟ್ಯಾಕ್ಸಿನ ನೆಟ್ ಒಳಗಡೆ ಬರೋಂಥದ್ದಕ್ಕೆ ಇದನ್ನು ಬಂದು 5% ರಿಬೇಟ್ ಇಂದ ಉಪಯೋಗಿಸ್ಕೊಂಡು ನಗರಕ್ಕೆ ನಿಗದಿತವಾದಂಥ ತೆರಿಗೆಗಳನ್ನು ನಾನು ಪಾವತಿ ಮಾಡಬೇಕಂತ ಎಲ್ಲ ನಾಗರಿಕರಲ್ಲಿ ನಾನು ಮನವಿ ಮಾಡ್ತೇನೆ. ಇದೊಂದು ಆಪರ್ಚುನಿಟಿ. ಪ್ರಪ್ರಥಮ ಬಾರಿಗೆ ಅನಧಿಕೃತ ಆಸ್ತಿಗಳಿಗೂ ಸಹ ಈ ಬಾರಿ 5% ರಿಬೇಟ್ ಅಂತ ಕೊಟ್ಟಿದ್ದಾರೆ. ಅಂದರೆ ಲಾಸ್ಟ್ ಟೈಮ್ ನಾವೇನು ಅನಧಿಕೃತ ಆಸ್ತಿಗಳಿದೋ ಅದಕ್ಕೆ ಬೇಕಾದ ಕೊಟ್ಟಿದ್ದೀವೋ ಅದನ್ನ ಇದುವರೆಗೂ ಕೊಟ್ಟಿರಲಿಲ್ಲ. ಈ ಸರಿ ಅದಕ್ಕೂ ಸರಿ 5% ರಿಬೇಟ್ ಕೊಟ್ಟಿದ್ದಾರೆ. ಅದನ್ನು ಸಹ ಉಪಯೋಗಿಸ್ಕೋಬೇಕು ಅಂತ ನಾನು ಎಲ್ಲ ನಾಗರಿಕರಲ್ಲಿ ಮನವಿ ಮಾಡ್ತೇನೆ. ಇದು ಈ ತಿಂಗಳ 31/5/2026ವರೆಗೂ ಇರ್ತದೆ. ಯಾರ್ಯಾರು ತೆರಿಗೆಗಳು ಕಟ್ಟೋದಿಲ್ವೋ ಅವರನ್ನು ನಮ್ಮ ಕಡೆಯಿಂದಾನೇ ಇದುವರೆಗೂ ಮಾಡಿರಲಿಲ್ಲ. ಈ ಸರಿ ಮನೆ ಜಿಲ್ಲಾಧಿಕಾರಿಗಳು ಆದೇಶ ಮಾಡಿದ್ದಾರೆ. ನಾವೇ ನಗರಸಭಾ ವತಿಯಿಂದ ಪ್ರತಿ ಕಮರ್ಷಿಯಲ್ ಬಿಲ್ಡಿಂಗು, ಹೌಸಸ್ಸು ಮತ್ತು ಯಾವ ಬಿಲ್ಡಿಂಗ್ಸ್ ಇದಾವೆ ಅದನ್ನು ನಾವೇ ಕ್ಯಾಲ್ ಮಾಡ್ತೀವಿ. ಇನ್ ಕೇಸ್ ಏನಾದರೂ ತಪ್ಪು ನಿರ್ಧಾರಣೆ ಮಾಡ್ಕೊಂಡಿದ್ರೆ, ತೆರಿಗೆ ಕಡಿಮೆ ಕಟ್ಕೊಂಡಿದ್ರೆ ಕಡ್ಡಾಯವಾಗಿ ಅದನ್ನು ಸೆಕ್ಷನ್ ನಮ್ಮ ಏನು 1964 ಆ್ಯಕ್ಟ್ ಪ್ರಕಾರ ದುಪ್ಪಟ್ಟು ತೆರಿಗೆ ಯೂನಿಟ್ಸ್ ಪ್ರಕಾರ ದುಪ್ಪಟ್ಟು ತೆರಿಗೆ ಏನಾಗಬೇಕು ಅದನ್ನು ನಾವು ದುಪ್ಪಟ್ಟು ತೆರಿಗೆ ಹಾಕ್ತೀವಿ, ಅದನ್ನು ಕಟ್ಟಲಿಕ್ಕೆ ಮಾಡ್ತೀವಿ. ಅದೇ ರೀತಿಯಾಗಿ ನಿಮ್ಮ ಸೈಟ್ಗಳಲ್ಲಿ ಯಾರಿಗಾಗಲೇ ನಿವೇಶನಗಳು ಹೊಂದಿದ್ದೀರಾ, ನಿವೇಶನಗಳನ್ನು ದಯವಿಟ್ಟು ಕ್ಲೀನ್ ಮಾಡಿಕೊಡಿ. ಯಾಕಂದರೆ ಎಲ್ಲ ನಿಮ್ಮ ಪಕ್ಕದ ನಿವೇಶನಗಳಲ್ಲಿ ಕಸ ಹಾಕ್ತಿದ್ದಾರೆ. ನಾವು ಈಗಾಗಲೇ ಮೊನ್ನೆ ಗೌರವಾನ್ವಿತ ಸಚಿವರು ಪ್ರತಿ ವಾರ್ಡ್ಗೂ ಒಂದು ವಾಹನ ಅಂತ SWMLನ ವಾಹನ ಬಿಟ್ಟಿದ್ದೀವಿ. ಮತ್ತು ನಮ್ಮಲ್ಲಿ ಕಮ್ಯುನಿಟಿ ಮೊಬ್ಲರ್ಸ್ ಅಂತ ಬಂದು ಈಗಾಗಲೇ ವಾರ್ಡ್ ವೈಸ್ ನಾವೆಲ್ಲ ಮಾಡ್ತಿದ್ರು ಸಹ ಅಲ್ಲಲ್ಲಿ ಕಸ ಹಾಕ್ತಿದ್ದಾರೆ. ದಯವಿಟ್ಟು ಅದನ್ನು ಹಾಕಬೇಡಿ, ಊರು ಸ್ವಚ್ಛವಾಗಿರ್ಬೇಕಂತ ಬಯಸ್ತಾ ಇದ್ದೀವಿ. ಅಸ್ಲಂ ಪಾಷಾ, MMTV ನ್ಯೂಸ್, ಚಿಂತಾಮಣಿ. ಸಂಬಂಧ ಮೀರಿದ ಪ್ರೇಮ ಪುರಾಣ, ತಮ್ಮನನ್ನೇ ಪ್ರೀತಿಸಿ ಮದುವೆಯಾದ ಅಕ್ಕ ಸಮಾಜಕ್ಕೆ ಪ್ರಶ್ನೆ ಹುಟ್ಟು ಹಾಕಿದ ಘಟನೆ. ವೈದ್ಯರ ನಿರ್ಲಕ್ಷ್ಯಕ್ಕೆ ರೋಗಿಗಳ ಸಾವು ವಿಚಾರ, DHOಗೆ ತರಾಟೆ, DYFI ಮುಖಂಡರ ಆಕ್ರೋಶ. ಸರಗಳ್ಳತನ ಪ್ರಕರಣಕ್ಕೆ ಟ್ವಿಸ್ಟ್, 2 ದಿನಗಳ ಬಳಿಕ ಮನೆ ಮುಂದೆ ಪ್ರತ್ಯಕ್ಷ, ಪೊಲೀಸರ ತನಿಖೆಗೆ ತಾಳೆಯಾಗದ ಹೇಳಿಕೆ. ಜೂನ್ 7ಕ್ಕೆ ಬೃಹತ್ ಶ್ರೀರಾಮನ ಶೋಭಾಯಾತ್ರೆ, 10,000ಕ್ಕೂ ಹೆಚ್ಚು ಮಂದಿ ಸೇರುವ ನಿರೀಕ್ಷೆ, ಶಿಡ್ಲಘಟ್ಟದಲ್ಲಿ ಸಕಲ ಸಿದ್ಧತೆ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೇ ವೀಕ್ಷಿಸಿ MMTV ನ್ಯೂಸ್.